ನಮಸ್ಕಾರ ವೀಕ್ಷಕರೇ, ಇಂದು ಸಂಜೆ ಜೋಶಿ ಬೆಲ್ಲದರೊಂದಿಗೆ ಸಂವಾದ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಶಿವಗಿರಿ ಅಲ್ಲಿ ಗಣೇಶ ಗುಡಿಯ ಅಪೋಸಿಟ್ ಒಂದು ಮೈದಾನದಲ್ಲಿ ಒಂದು ಅದ್ಭುತವಾದ ಆಯೋಜಕರು ವಿಶೇಷವಾಗಿ ಮುತುವರ್ಜಿ ತಗೊಂಡವರು ಮಾಜಿ ಮೇಯರ್ ಆದ ಹಾಗೆ ಹಾಲಿ ಕಾರ್ಪೊರೇಟರ್ ಏನಿದಾರಲ್ಲ ಶಿವೀರಮಠರು, ಹಾಗೆ ವಿಷ್ಣು ಕೊರ್ಲಳ್ಳಿಯವರು, ಜ್ಯೋತಿ ಪಾಟೀಲರು. ಇಲ್ಲಿ ಒಂದು ರೀತಿಯಿಂದ ಸಾಂಸ್ಕೃತಿಕ ಸಂಜೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಸಂಸ್ಕೃತಿ ಅರ್ಥವ್ರು ಬಂದಿದ್ರು, ಸಾಂಸ್ಕೃತಿಕ ಸಂಜೆ ಕೂಡ ಇತ್ತು. ಹಾಗೆ ಇಲ್ಲಿ ಒಂದು ಮಾತನ್ನು ಅಲ್ಲಿ ನಮ್ಮ ಕ್ಯಾಮ್ರಾಮನ್ ಹೋದಾಗ ಹೇಳ್ತಾ ಇದ್ದಿದ್ದಿಷ್ಟೇ, ಸರ್ ಯಾರು ಏನೇ ಆಗಲಿ ಜೋಶಿ ಅವರಂತೂ 100% ಫಿಕ್ಸ್ ಇದೆ. ಕೆಲವರು ಮಾತಾಡ್ತಾರೆ ಅಲ್ಲಿ ಈಗ ಆ ಪ್ರಜ್ವಲ್ ಅವ್ರ ಕೇಸ್ ಆದಮೇಲೆ ಹಿಂಗಾಗ್ತದೆ ಅಥವಾ ನೇಹಾ ಕೇಸ್ ಆದಮೇಲೆ ಹಿಂಗಾಗ್ತದೆ. ಇವು ಒಂಥರ ಈಗ ಹೇಳ್ತಾರಲ್ಲ, ಆ ಸಾಂದರ್ಭಿಕವಾಗಿ ಬಂದು ಹೋಗುವ ಒಂದು ಸನ್ನಿವೇಶಗಳು ಅಥವಾ ಘಟನೆಗಳು ಅಂತ ಹೇಳ್ತಾರೆ. ಆದರೆ ಅವರು ಹೇಳ್ತಾ ಇದ್ರು, ಅವರು ಪ್ರಾಯಶಃ ಮೋದಿಯವರ ಭಕ್ತರು ಅಂತ ಹೇಳ್ತಾ ಇದ್ರು. ಇನ್ನೂ ಕೆಲವೊಬ್ಬರನ್ನ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಸರ್ ಇಲ್ಲಿ ನಮ್ಮ ಧಾರವಾಡಕ್ಕೆ ಜೋಶಿ ಅವರು ದೇಶಕ್ಕೆ ಮೋದಿಯವರು ಇರಬೇಕು ಅಂದರೆ ಅವರ ಭಾವನೆಗಳನ್ನು ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಈಗ ನಾವು ಅದನ್ನು ಕೇಳ್ತಾ ಬೆಲ್ಲದವರು ಯಾವ ರೀತಿ ಮಾತಾಡಿದರು, ಜೋಶಿ ಅವರು ಯಾವ ರೀತಿ ಮಾತಾಡಿದರು, ಹಾಗೆ ಅಲ್ಲಿ ಪುಟ್ಟ ಗಾಯನ ಒಂದು ರೀತಿಯಿಂದ ಎಲ್ಲರ ಕಿವಿಯನ್ನು ರಂಜಿಸ್ತಾ ಇತ್ತು, ಹೃದಯವನ್ನು ತಂಪು ಮಾಡ್ತಾ ಇತ್ತು. ಕೊಂಚ ಕಾರ್ಯಕ್ರಮ ಲೇಟ್ ಆದರೂ ಕೂಡ, ಯಾಕಂದರೆ ಇಲ್ಲಿ ಅಮಿತ್ ಶಾ ಅವರ ಒಂದು ಕಾರ್ಯಕ್ರಮ ನಂತರ ಇಲ್ಲಿ ಬರಬೇಕು. ಈ ಹೆಂಗೆ ಅಂತಂದರೆ ರೌಂಡ್ ದ ಕ್ಲಾಕ್ ಅನ್ನಂಗೆ ಆಗ್ಬಿಟ್ಟಿದ್ದಾರೆ. 7ನೇ ತಾರೀಕು ಇಲ್ಲಿ ಎಲ್ಲ ತಯಾರಿಗಳು ಮತ್ತು ಅಲ್ಲಿ ಮತದಾರರ ಬೆರಳಿನಲ್ಲಿ ಎಲ್ಲ ಇರ್ತದೆ. ಹಾಗೆ ಪ್ರಯತ್ನ ಮಾಡ್ತಾ ಮರಳಿ ಯತ್ನವನ್ನು ಮಾಡೋದು ಅಂತೇಳಿ ಮಾಡ್ತಾನೆ ಹೋಗಬೇಕು. ಯಾಕಂದರೆ ಇಲ್ಲಿ ವಿಶ್ರಾಮ ಸಿಗೋದು ಮತದಾರರು ಕಡೆಗೆ ಆ ಸೀಲ್ ಬಂದ ಮೇಲೇ ವಿಶ್ರಾಮ ಸಿಗತ್ತೆ ಇಲ್ಲಿ ಅಭ್ಯರ್ಥಿಗಳಿಗೆ. ನಂತರ ಕೊಂಚ ಕಾಯುವ ಕಾರ್ಯಕ್ರಮಗಳು, ರಿಸಲ್ಟ್ ಬರೋವರೆಗೂ ಕಾಯಬೇಕು. ಆದರೆ ಇಲ್ಲಿ ಹೇಳ್ತಾ ಇದ್ದಿದ್ದು ಜೋಶಿಯವರ ಗೆಲುವು ಈಗ ದಿನಕ್ಕೆ ಅಂತರ ಏನಿದೆಯಲ್ಲ ಜಾಸ್ತಿ ಆಗ್ತದೆ. ಬಾಕಿ ಯಾರು ನಿಂತ್ಕೊಂಡ್ರು ಕೂಡ ನಿಂತ್ಕೊಳ್ಳಿ, ಯಾಕಂದರೆ ಇಲ್ಲಿ ಎಲ್ಲರೂ ಜಾಣರಾಗಿದ್ದಾರೆ, ಗೊತ್ತಾಗಿದೆ ಎಲ್ಲರಿಗೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ನಾವು ಕೇಳ್ತಾ ಇದ್ವಿ, ನೀವು ಇಷ್ಟೆಲ್ಲ ಮಾತಾಡ್ತೀರಿ ಅಂದರೆ ನೀವು ಜೋಶಿ ಅವರ ಅಭಿಮಾನಿಯ? ಅವ್ರು ಹೇಳ್ತಾ ಇದ್ರು, ಸರ್ ನಾವು ಈ ಧಾರವಾಡದವರೇ, ಆದರೆ ಇಲ್ಲಿ ಸೆಂಟ್ರಲ್ಗೆ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡೋದವ್ರು ಯಾರು, ನೀವೇ ಯೋಚನೆ ಮಾಡಿ ಅಂಥೇಳಿ ಉಲ್ಟಾ ಪ್ರಶ್ನೆ ನಮಗೆ ಕೇಳಿಬಿಟ್ರು. ಅದು ಏನೇ ಇರಲಿ ಎಲ್ಲ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ರು. ಎಲ್ಲರ ಶ್ರಮ ಇಲ್ಲಿತ್ತು. ಹಾಗೆ ಗರುಡ ನೋಟದಲ್ಲಿ ಇವೆಲ್ಲವನ್ನು ನಿಮಗೆ ತೋರಿಸ್ತೀವಿ ನೋಡಿ.
ಪ್ರಮುಖರಾದ ಜಗದೀಶ್ ಶೆಟ್ಟಿ ಅವರು ಕೂಡ ವೇದಿಕೆ ಮಾಡಿದ್ದಾರೆ. ಹಲೋ बोलो भारत माता की बोलो भारत माता की बोलो भारत माता की वंदे वंदे बोलो भारत माता की बोलो भारत माता की प्रहलाद जोशी ಅವರಿಗೆ अरविंद ಬೆಲ್ಲದವರಿಗೆ बोलो भारत माता की ಮೋದಿ ಅವರಿಗೆ गणपतिं हवामहिं कविं कवीनामुपमस्रवस्तमं ज्येष्ठराजं ब्रह्मणां
ब्रह्मणस्पत आनहं शृण्वन्नोतिर्षेदसाधनम् अस्मिन् मण्डलबिम्बे वपुम्भोऽहं महागणपतिमावाहयामि ॐ स्वाहा महागणपतिमावाहयामि ॐ भूर्भुवस्वः ರಾಮಚಂದ್ರವರು, ಗಿರೀಶ್ ಮುತ್ಸದ್ದಿಯವರು, ಶೃಂಗೇರಿ ಬಡಾವಣೆಯ ಅಧ್ಯಕ್ಷರಾದ ಇವರಿಗೆ ನಮ್ಮ ಕಲ್ಲರ್ಸರಿಗೂ ಹಾಗೂ ಕಾರ್ಪೊರೇಟರ್ ಶಿವವೀರಮಠರಿಗೂ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ಅವರ ಈ ಗಣಪತಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾರೆ. ಹೇಳಲು ಬಯಸ್ತೇನೆ ಅಂದರೆ, ತಾವೆಲ್ಲ ಗೊತ್ತಿದ್ದಂಗೆ ಇಡೀ ಧಾರವಾಡ ಜಿಲ್ಲೆ ಯಾವ್ಯಾವ ಕೆಲಸಗಳಾಗ್ಯಾವೋ ತಾವು ಹೇಳ್ತೀರಿ. ಎಲ್ಲರೂ ನಾವು ಮನೆಗೆ ಹೋದಾಗ 3 ವರ್ಷದಿಂದ ನೋಡ್ತಾ ಇದ್ದೀವಿ, ಮೋದಿಯವ್ರು ಆರಿಸಿ ಬರ್ಬೇಕ್ರಿ, ಮೋದಿಯವ್ರು ಮತ್ತೆ ಆರಿಸಿ ಬರಬೇಕು ಅಂತೇಳಿ ಎಲ್ಲರೂ ತಾವು ಹೇಳಿರಿ. ಈ ವಿಚಾರವಾಗಿ ಸನ್ಮಾನ್ಯ ನಮ್ಮ ಅಭ್ಯರ್ಥಿಗಳಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಯಾವ್ಯಾವ ಕೆಲಸಗಳು ಮಾಡೋ ಮುಂದೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಈ 3 ವಾರ್ಡಿನ ಎಲ್ಲ ಹಿರಿಯರು ನಮ್ಮ ಕೂಡಿದ್ರು ತಾಯಂದರು. ಉದಾಹರಣೆಗೆ IIT ಇರ್ಬೋದು, IIT ಇರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರ್ಬೋದು, ಅದೇ ರೀತಿ ಬೈಪಾಸ್ ರಸ್ತೆ ಇರ್ಬೋದು, ಹುಬ್ಬಳ್ಳಿ ಏರ್ಪೋರ್ಟ್ ಇರ್ಬೋದು, ಅದೇ ರೀತಿ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಇರ್ಬೋದು. ಈ ರೀತಿ ಅನೇಕ ಕೆಲಸಗಳನ್ನು ಅವರು ಮಾಡ್ಯಾರ. ನಮ್ಮ ವಾರ್ಡಿಗೆ 3 ಮಂದಿ ವಾರ್ಡಿಗೆ ಈಗಾಗಲೇ 3 ರೈಲ್ವೆ ಬ್ರಿಡ್ಜ್ ಸ್ಯಾಂಕ್ಷನ್ ಆಗೈತಿ. ಕಲ್ಯಾಣರು ಕೂಡ ಅದು ಸ್ಟಾರ್ಟ್ ಆಗಿ ಪ್ರಾರಂಭ ಆಗೈತಿ. ಅದೇ ರೀತಿ ಕರ್ನಾಟಕ ವಿಶ್ವವಿದ್ಯಾಲಯ ಕೂಡ ಶ್ರೀನಗರದ ಒಂದು ರೈಲ್ವೆ ಬ್ರಿಡ್ಜು, ಅದೇ ರೀತಿ ಹಳ್ಳಿಯಾಳಿಗೆ ರೈಲ್ವೆ ಬ್ರಿಡ್ಜು, ಈ ರೀತಿ ಅನೇಕ ಕೆಲಸ ಕಾರ್ಯಗಳನ್ನು ಅವರು ಮಾಡಿಕೊಟ್ಟಾರ. ಒಂದೇ ಒಂದು ವಿಚಾರ ಹೇಳ್ಬೇಕಂದ್ರೆ, ಅವನ್ನ ನೋಡಿದಂಗೆ 4 ಬಾರಿ ನೀವು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯನ್ನು ಆರಿಸ್ಕೊಂಡ್ಬಂದಿರಿ. ಇದು 5ನೇ ಬಾರಿ.
ಅದೇ ಕಾರಣಕ್ಕೂ ನಾವು 3 ಕಾರ್ಪೊರೇಟರ್ನ ಆರಿಸಲಿಕ್ಕೆ ನೀವೇ ಕಾರಣ. ಅದೇ ರೀತಿ ಸನ್ಮಾನ್ಯ ಬೆಲ್ಲದನ್ನು ಕೂಡ ಆರಿಸಲಿಕ್ಕೆ ನೀವೇ ಕಾರಣ. ಈ 4 ಸರಿ ಆರಿಸಿದ್ಮೇಲೆ ಎಲ್ಲ ಲ್ಯಾಂಗ್ವೇಜ್ ಬಂದವರು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ಅನೇಕ ಲ್ಯಾಂಗ್ವೇಜ್ಗಳನ್ನು ಹೊಂದವರು ಜೋಶಿ ಅವರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ಕರಗತವನ್ನು ಮಾಡ್ಕೊಂಡರು. ಈಗಿರುವಂಥ ಕ್ಯಾಂಡಿಡೇಟು ಇನ್ನೂ ಕೂಡ ಅವರು ದಿಲ್ಲಿನ ನೋಡಿಲ್ಲ, ಕಾಂಗ್ರೆಸ್ ಕ್ಯಾಂಡಿಡೇಟು ದಿಲ್ಲಿನ ನೋಡಿಲ್ಲ. ಅದಕ್ಕೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವರು ಈ ಸರಿ ಈಗಾಗಲೇ ನಾವೆಲ್ಲೆಲ್ಲಿ ಪ್ರಚಾರಕ್ಕೆ ಹೋಗೇವಿ, ಬಹಳಷ್ಟು ಸಂಖ್ಯೆಯಲ್ಲಿ ಈ ಸರಿ ನನಗನ್ಸೋ ಮಟ್ಟಿಗೆ 3 ರಿಂದ 4 ಲಕ್ಷ ಲೀಡ್ ಬರುವಷ್ಟು ಪ್ರಯತ್ನವನ್ನು ಜನ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ತಾವು ಎಲ್ಲರೂ ಕೈ ಕೂಡಿಸ್ತೀರಿ ಅಂತ ಕೇಳ್ಕೊಂಡು ನಾನು ಹೆಚ್ಚು ಮಾತಾಡೋದಿಲ್ಲ. ಬರುವಂಥ ಈಗ ಟೈಮಲ್ಲಿ ಸನ್ಮಾನ್ಯ ಶಾಸಕರಾದ ಅರವಿಂದ್ ಬೆಲ್ಲದರು ಮಾತಾಡ್ಬಂದು ಕೇಳ್ಬೋದು. बोलो भारत माता की, बोलो भारत माता की. ಶಿವಗಿರಿಯ ಈ ಸುಂದರ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮೊಡನಿರುವ ನಮಗೆಲ್ಲ ಆತ್ಮೀಯರು, ಮಾರ್ಗದರ್ಶಕರು, ಈ ಭಾಗದ ಅತ್ಯಂತ ಜನಪ್ರಿಯ ಲೋಕಸಭಾ ಸದಸ್ಯರು ಹಾಗೂ ದೆಹಲಿಯಲ್ಲಿ ನಮ್ಮ ಧಾರವಾಡದ ಹೆಮ್ಮೆಯಾಗಿ ಪ್ರತಿ ಬಾರಿ ಮೋದಿಯವ್ರನ್ನ ನೋಡಿದಾಗ ಮೋದಿಯವ್ರ ಜೊತೆ ಹೆಗಲಿಗೆ ಕೊಟ್ಟು ದೇಶದ ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂಥ ಐತಿಹಾಸಿಕ ಹೊಸ ಸಂಸದ ಭವನದ ನಿರ್ಮಾಣಕ್ಕೂ ಕೂಡ ಕೈ ಜೋಡಿಸಿರುವಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ಈ ಭಾಗದ ಜನಪ್ರಿಯ ಕಾರ್ಪೊರೇಟರ್ಗಳಾದ ಶ್ರೀ ಶಿವು ಹಿರೇಮಠ ಅವರೇ, ಶ್ರೀ ಜ್ಯೋತಿ ಪಾಟೀಲ್ ಅವರೇ, ಶ್ರೀ ವಿಷ್ಣು ಕೊರ್ಲಹಳ್ಳಿ ಅವರೇ, ನಮ್ಮ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಗರಗ್ ಅವರೇ, ಶ್ರೀ ಜಯತೀರ್ಥ ಕಟ್ಟಿ ಅವರೇ, ಹಿರಿಯರಾದ ಶಿವಣ್ಣ ಬಡಿಗೇರ್ ಅವರೇ, ಗಿರೀಶ್ ಮುತ್ಸದ್ದಿ ಅವರೇ, ಕ್ಯಾತನ್ ಗೌಡ್ರೆ, ರಾಮಚಂದ್ರ ಪೋದಡ್ಡಿ ಅವರೇ, ನಾರಕ್ನ ಅವರೇ, MS ಪಾಟೀಲ್ರೇ, ನೀರ್ಲಕೆರೆ ಅವರೇ, ಪುರಾಣಿಕ್ ಅವರೇ, ಅಗಡಿ ಅವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಮೊಟ್ಟ ಮೊದಲಾಗಿ ನಾನು ನಿಮ್ಗೆಲ್ಲರದ್ದು ಕ್ಷಮೆ ಕೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದ್ರೆ ಕಾರ್ಯಕ್ರಮ ಭಾಳ ಲೇಟಾಗಿ ಶುರು ಆಗಿದೆ. ಇವತ್ತು ಇದಕ್ಕಿಂತ ಮೊದಲು ಶ್ರೀ ಅಮಿತ್ ಶಾ ಅವ್ರ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿತ್ತು. ಅವ್ರ ಕಾರ್ಯಕ್ರಮ ಅನಿವಾರ್ಯ ಕಾರಣಕ್ಕಾಗಿ ಅದು ಪೋಸ್ಟ್ಪೋನ್ ಹಾಕ್ಕೊಂತ ಹೋದ ಕೂಡ ನಮಗೆ ಇಲ್ಲಿ ಬರಲಿಕ್ಕೆ ಲೇಟ್ ಆಯ್ತು. ಅದು ಕಾರ್ಯಕ್ರಮಕ್ಕೆ ಇಷ್ಟು ಜನಸಾಗರ ಅಂತಂದ್ರೆ ನೆಹರು ಸ್ಟೇಡಿಯಮ್ ಪೂರ್ತಿ ತುಂಬಿ ತುಳುಕಾತಿತ್ತು. ಅದ್ರ ಹೊರಗೆ ಕೂಡ ಜನ. ಅದು ಕಾರ್ಯಕ್ರಮ ಮುಗಿದ ಮೇಲೆ ನಮಗೆ ಹೊರಗೆ ಬರೋಕೆ ಎಷ್ಟೋ ಟೈಮ್ ಹಿಡಿತು. ಅದಾದಮೇಲೆ ರಸ್ತೆ ತುಂಬ ಜಂಗುಳಿ. ಅದರಿಂದ ಹಾಸಿ ಬರ್ಬೇಕು ಅನ್ನೋದಕ್ಕೆ ನಿಮ್ಗೆಲ್ಲರಿಗೂ ಭಾಳ ಕಾಯಿಸುವಂಥ ಪ್ರಸಂಗ ಆಯಿತು. ದಯಮಾಡಿ ಎಲ್ಲರೂ ಕ್ಷಮ ಇರಲಿ. ಇವತ್ತು ಇಲ್ಲಿರುವಂಥವ್ರು ಎಲ್ಲರೂ ಹೆಚ್ಚು ಕಡಿಮೆ ನೀವೆಲ್ಲರೂ ಪ್ರಜ್ಞಾವಂತರಿದ್ದೀರಿ, ಎಲ್ಲರೂ ತಿಳಿದವ್ರಿದ್ದೀರಿ. ತಮಗೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರು ಏನು ಮಾಡಿರ್ತಾರೆ, ಅವ್ರ ಮುಂದೆ ಏನು ಮಾಡಬಲ್ಲರು ಅನ್ನುವಂಥ ಸಂಪೂರ್ಣ ಕಲ್ಪನೆ ತಮಗೈತೆ. ಇಲ್ಲೇ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗೆ, ಕರ್ನಾಟಕಕ್ಕೆ ಅವ್ರು ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಂದ ಏನೇನು ದೊಡ್ಡ ಕೊಡುಗೆ ಆಗಿದ್ದಾವೆ ಅಂಥೇಳಿ ತಾವೆಲ್ಲರೂ ತಿಳ್ಕೊಂಡಿದ್ದವ್ರದಿರಿ, ನೋಡಿದವ್ರದಿರಿ. ತಮ್ಮ ಪ್ರತಿಯೊಬ್ಬರ ಮನೆಗೂ ಕೂಡ ಪ್ರಹ್ಲಾದ್ ಜೋಶಿ ಅವರು ಮಾಡಿದಂಥ ಕೆಲಸ ಕಾರ್ಯದ ಪುಸ್ತಕ ಬಂದ್ಬಿಟ್ಟಿದೆ. ತಾವೆಲ್ಲರೂ ನಾನು ವಿನಂತಿ ಮಾಡ್ಕೊತೀನಿ, ದಯಮಾಡಿ ಒಂದು ತಾಸು 1.5 ತಾಸು ಅದರಲ್ಲಿ ತೆಗೆದು ನೋಡ್ರಿ ಏನೇನು ಕೆಲಸ ಅವ್ರು ಮಾಡಿದಾರಂತ. ಒಬ್ಬ ಲೋಕಸಭಾ ಸದಸ್ಯರಾಗಿ, ಒಬ್ಬ ಅತ್ಯಂತ ಬ್ಯುಸಿ ಇರುವಂಥ ಮಿನಿಸ್ಟ್ರಾಗಿ, ಅದ್ರ ನಡುವೆ ಕೂಡ ತಮ್ಮ ಕ್ಷೇತ್ರಕ್ಕೆ ಏನೇನು ಕೆಲಸ ಅವ್ರು ಮಾಡೋಕ್ಕೆ ಸಾಧ್ಯ ಐತಿ ಅಂಥೇಳಿ ಒಬ್ಬ ಲೋಕಸಭಾ ಸದಸ್ಯನಾಗಿ ಅವ್ರು ತೋರಿಸಿದ್ದಾರೆ. ಅಷ್ಟು ದೊಡ್ಡ ಪ್ರಮಾಣದ ಕೆಲಸಗಳನ್ನು ಅವರು ತಮ್ಮ ಕ್ಷೇತ್ರಕ್ಕೆ ಮಾಡಿದ್ದಾರೆ. ಎಷ್ಟೋ ಕೆಲಸ, ಆ ಕೆಲಸದ ಪುಸ್ತಕ ಮಾಡ್ಬೇಕಂತೇಳಿ ಮೊದಲು ವಿಚಾರ ಮಾಡಿದಾಗ ಅದು ಸುಮಾರು ಒಂದು 300 ಪೇಜಷ್ಟು ದೊಡ್ಡ ಪುಸ್ತಕ ಆಗಿತ್ತು. ಜನರಿಗೆ ಓದಕ್ಕೆ ತೊಂದರೆ ಆಕೈತಂತೆ, ಈ ಕೆಲಸದ ಬಗ್ಗೆ ಪುಸ್ತಕದಲ್ಲಿ ಹಾಕೋದು ಬೇಡ, ಈ ಕೆಲಸದ ಬಗ್ಗೆ ಪುಸ್ತಕದಲ್ಲಿ ಹಾಕೋದು ಬೇಡ ಅಂಥೇಳಿ ಅದನ್ನು ಸಣ್ಣ ಮಾಡ್ಕೊತ ಹೋಗಿ ಈಗ ನಿಮ್ಗೆ ಒಂದು ಸಣ್ಣ ಪುಸ್ತಕ ಅದನ್ನು ಮಾಡಿ ಕೊಟ್ಟಿದ್ದೈತಿ. ಅಂದ್ರೆ ಅವರು ಅಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಆ ಕೆಲಸಗಳ ಬಗ್ಗೆ ಕೂಡ ನಾವು ಹೆಚ್ಚು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ಳೋವಂಥ ವಿನಂತಿ ಇಷ್ಟ, ಈ ಕಾರ್ಯಕ್ರಮದ ನಂತರ ಮತ್ತೆ ಇನ್ನೊಂದು ಕಾರ್ಯಕ್ರಮ ಐತೆ, ಹಾಗಾಗಿ ನಾನು ಮಾತಾಡಿ ಆ ಕಾರ್ಯಕ್ರಮಕ್ಕೆ ಹೋಗಿ ಶುರು ಮಾಡಿರ್ತೇನೆ. ಶ್ರೀ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಕಡೆ ಮಾತಾಡಿ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಈಗ ನನಗಾಗಲಿ ಅಥವಾ ವಿಷ್ಣುಗಾಗಲಿ
ಶಿವಗಾಗಲಿ ಶ್ರೀಮತಿ ಜ್ಯೋತಿ ಪಾಟೀಲ್ರಿಗಾಗಲಿ ನೀವೆಲ್ಲರೂ ಮನಪೂರ್ವಕವಾಗಿ ಯಾವಾಗಿದ್ದರೂ ಆಶೀರ್ವಾದ ಮಾಡಿರಿ. ಒಂದಲ್ಲ ಬಾರಿ ಆಶೀರ್ವಾದ ಮಾಡಿರಿ. ನಿಮ್ಮ ಆಶೀರ್ವಾದಕ್ಕೆ ತಕ್ಕಂಗೆ ನಾವು ಕೂಡ ಹಗಲು ರಾತ್ರಿ ದುಡಿದು ಇವತ್ತೇನೇನು ಅಭಿವೃದ್ಧಿ ಆಗಿದ್ದಾವೆ ತಾವೆಲ್ಲರೂ ನೋಡ್ತೀರಿ. ಇಲ್ಲೇ ಇವತ್ತು ಈ ಸುತ್ತಮುತ್ತಲು ಯಾವುದೇ ಏರಿಯಾದಾಗ ಹೋದ್ರೂ ಕೂಡ ಎಲ್ಲ ಕಡೆ ಕಾಂಕ್ರೀಟ್ ರಸ್ತೆ, ಗಾರ್ಡನ್ ಡೆವಲಪ್ಮೆಂಟು, ಬೇರೆ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗೋದಾವೆ, ನಾವು ಅದನ್ನು ಒಪ್ಕೊತೇವೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಮಾಡ್ಕೊಳ್ಳೋಂಥ ಕಳಕಳಿಯ ವಿನಂತಿ ಅಂದ್ರೆ, ನನಗೆ ಹೆಂಗೆ ಆಶೀರ್ವಾದ ಮಾಡಿದ್ರಿ, ಉಳಿದವರಿಗೆ ಎಲ್ಲ ನಮ್ಮ ಕಾರ್ಪೊರೇಟರ್ಸ್ಗೂ ಹೆಂಗೆ ಆಶೀರ್ವಾದ ಮಾಡಿದ್ರಿ, ಅದಕ್ಕಿಂತ ದೊಡ್ಡ ಪ್ರಮಾಣದ ಆಶೀರ್ವಾದ ಇವತ್ತು ಶ್ರೀ ಪ್ರಹ್ಲಾದ್ ಜೋಶಿಯವರಿಗೆ ತಾವೆಲ್ಲರಿಗೂ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂತೇವೆ. ಯಾಕಂದರೆ ಈ ಮಾಡುವಂಥ ನೀವು ಆಶೀರ್ವಾದ ಪ್ರಹ್ಲಾದ್ ಜೋಶಿಯವರಿಗೆ ಕೇವಲ ಮಾಡೋದಂಥ ಆಶೀರ್ವಾದ ಅಲ್ಲ, ಅದು ಕೇವಲ ನರೇಂದ್ರ ಮೋದಿಯವರಿಗೆ ಮಾಡೋದಂಥ ಆಶೀರ್ವಾದ ಆಗೋದಿಲ್ಲ. ಇದು ನಮ್ಮ ಮುಂದಿನ ಪೀಳಿಗೆಗೆ ನೀವು ಕೊಟ್ಟಂಥ ರಕ್ಷೆ ಆಕ್ಕೈತೆ. ಯಾಕಂದ್ರೆ ಇದನ್ನು ನಾವು ಮಾಡಲಿಲ್ಲ ಅಂತಂದ್ರೆ ಅವರು ಹೆಂಗೆ ಅದಾರ, ಏನು ಮಾಡ್ತಾರೆ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಿದ್ದೈತಿ. ಇಲ್ಲಿರುವಂಥ ತಮಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ಳೋದಂದ್ರೆ, ಅವರು ಸುಳ್ಳು ಭರವಸೆ ಮೂಲಕ ಜನರ ದಾರಿ ತಪ್ಪಿಸುವಂಥ ಸಂಪೂರ್ಣ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ತಮ್ಮ ಸಂಪರ್ಕದಲ್ಲಿ ಬರುವಂಥ ತಮ್ಮ ಮನೆಗೆ ಕೆಲಸದವ್ರು ಬರ್ಬೋದು, ಅಥವಾ ತಮ್ಮ ಸಂಪರ್ಕದಲ್ಲಿ ಬೇರೆಯವ್ರು ಇರ್ಬೋದು, ಅವ್ರಿಗೆಲ್ಲರಿಗೂ ಹೇಳ್ರಿ. ಅವರು ಈಗ ಒಂದು ಹೊಸ ನಾಟಕ ಶುರು ಮಾಡಿದ್ದಾರೆ, 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂಥೇಳಿ. 1 ಲಕ್ಷ ರೂಪಾಯಿ ನಾವು ಕೊಡ್ತೇವಂತೆ. 1 ಲಕ್ಷ ರೂಪಾಯಿ ಅವ್ರು ಕೊಡ್ಬೇಕಂತಂದ್ರೆ ಸಿಂಪಲ್ಲು, ಅವ್ರು ಅಧಿಕಾರಕ್ಕೆ ಬರಬೇಕು. ಅವರು ಅಧಿಕಾರಕ್ಕೆ ಬರ್ಬೇಕಂತಂದ್ರೆ 274 ಸೀಟ್ ಅವರು ಗೆಲ್ಲಬೇಕು. ಅವರು ಎಲೆಕ್ಷನ್ ನಿಂತಿದ್ದ 240 ಸೀಟ್ದಲ್ಲಿ ನಿಂತಾರೆ. 240 ಸೀಟ್ದಾಗ ನಿಂತಾರೆ. ಎಲ್ಲ ಸಮೀಕ್ಷೆಗಳು ಹೇಳ್ತಾರೆ 40ರಿಂದ 50 ಸೀಟ್ದಾಗ ಅವ್ರು ಆರಿಸಿ ಬರ್ತಾರಂತೇಳಿ. ಅವ್ರು 40ರಿಂದ 50 ಸೀಟ್ದಾಗ ಆರಿಸಿ ಬರೋರು ಅವರು ಹೆಂಗೆ ಅವ್ರಿಗೆ ತಾವು ಪ್ರಾಮಿಸ್ ಮಾಡಿರ್ತಾರೆ ಅದನ್ನು ಫುಲ್ಫಿಲ್ ಕೊಡಕತ್ತೈತೆ ಅಂದ್ರೆ, ಸಂಪೂರ್ಣ ಗೊತ್ತಿದ್ದು ತಾವು ಸುಳ್ಳು ಹೇಳತ್ತೇವಂತೆ ಸಂಪೂರ್ಣ ಭರವಸೆ ಇದ್ದರೂ ಕೂಡ ಹಸಿಗೋಡಿ ಮೇಲೆ ಹಳ್ಳು ಹೊಡೆದಂಗೆ ಸುಳ್ಳು ಹೇಳ್ತಾರೆ. ಇದು ಪಾಪ ಮುಗ್ಧ ಜನರಿಗೆ ಗೊತ್ತಾಗೋದಿಲ್ಲ. ಅದನ್ನು ತಾವು ತಿಳಿಸಿ ಹೇಳುವಂಥ ಕೆಲಸ ತಾವು ಮಾಡಬೇಕು. ಹಾಗಾಗಿ ತಮ್ಮ ಕೆಲಸ ಕೇವಲ ಓಟ್ ಹಾಕೋದಷ್ಟೇ ಅಲ್ಲ, ತಾವು ಎಲ್ಲರೂ ಕನಿಷ್ಠ ಒಬ್ಬೊಬ್ಬರಿಗೆ 100-200 ಜನರಿಗೆ ಫೋನ್ ಮಾಡಿ ತಮ್ಮ ಬಂಧು ಬಳಗ ಕೇಳಿ ಅವ್ರಿಗೆಲ್ಲರ ಕಡೆಯಿಂದ ತಾವು ಓಟ್ ಹಾಕಿಸ್ಬೇಕಾಗಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೇನೆ. ಅದಷ್ಟಲ್ಲ, ಬಂಧು ಬಳಗ ತಾವೆಲ್ಲರಿಗೂ ವಿನಂತಿ ಮಾಡಬೇಕು. ಅಷ್ಟಲ್ಲ, ಬಿಸಿಲು ಐತಲ್ಲಿ ಇವತ್ತು ಕಡಿಮೆ ಆಗ್ತಾಯಿಲ್ಲ. ತಾವೆಲ್ಲರೂ ನೋಡಿರಿ, ಸಂಜೆಗೆ 5-5:30 ಆದರೂ ಕೂಡ 40 ಡಿಗ್ರಿ ಸೆಂಟಿಗ್ರೇಡ್ ಬಿಸಿಲು ಇದ್ದೇ ಇರ್ತೈತೆ. ಹಾಗಾಗಿ ನೀವು ಮುಂಜಾನೆ ಐತಲ್ಲ ಬಿಸಿಲು ಇಳಿದ ಮೇಲೆ ವೋಟ್ ಮಾಡಕ್ಕೆ ಹೋಗ್ತೇನೆ ಹಾಗೆ ಅಂತ ದಯಮಾಡಿ ಕುತ್ಕೊಳಕ್ಕೆ ಹೋಗ್ಬೇಡ್ರಿ. ಆಕಾರ ನಿಮ್ಮದು ಜವಾಬ್ದಾರಿ ಭಾಳ ಐತೆ. ನಿಮ್ಮ ಮನೆಯವ್ರು ಯಾರು ಮನ್ಯಾಗ ಕೂತ್ರಂದ್ರೆ ಅವ್ರನ್ನ ಓಡಿಸ್ಕೊಂಡು ಕರ್ಕೊಂಬರೋದು ಅಂತ ಅದು ಹೆಣ್ಮಕ್ಳ ಜವಾಬ್ದಾರಿ. ನಾನು ನಿಮಗೆ ಕೊಡಾತೇನೆ, ನೀವೇ ಫಸ್ಟ್ ಆಗ್ಬೇಕು ಬರಲ್ಲ. ನೀವು ಹೇಳ್ರಿ, ಅಲ್ಲಿ ತನಕ ಓಟ್ ಹಾಕಿ ಬರೋದಿಲ್ಲ, ಅಲ್ಲಿ ತನಕ ಮನೆಗೆ ಚಹಾ ಮಾಡೋದಿಲ್ಲ ಅಂತ ಹೇಳ್ಬಿಡ್ರಿ. ಅಂದ್ರೆ ಎಲ್ಲರೂ ಕರೆಕ್ಟಾಗಿ ಇದು ಮಾಡ್ತಾರೆ. ಹಾಗಾಗಿ ಆಮೇಲೆ ನಾ ಹೇಳೋದಂತಂದ್ರೆ, ಬಿಸಿಲು ಕಡಿಮೆ ಆಗೋದಿಲ್ಲ. ಇವತ್ತು ಸಂಜೆಗೆ 6 ತನಕ ಆದರೂ ಬಿಸಿಲು ಕಡಿಮೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಬಿಸಿಲು ಕಡಿಮೆ ಆಗಲಿ, ಹೀಟ್ ಕಡಿಮೆ ಆಗಲಿ ಅಂತ ದಯಮಾಡಿ ಇದು ಮಾಡೋಕ್ಕೆ ಕಾಯಕ್ಕೆ ಹೋಗ್ಬೇಡ್ರಿ. ಇವತ್ತು ದೇಶ ಬರ್ರಿ ವಿಷ್ಣು. ಈ ಕಾರ್ಯಕ್ರಮ ಉದ್ದೇಶಿ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂಥ ಬಸವರಾಜ್ ಗರಗ್ ಅವರೇ, ಶಿವ ಹಿರೇಮಠ್ ಅವರೇ, ಶ್ರೀಮತಿ ಜ್ಯೋತಿ ಪಾಟೀಲ್ ಅವರೇ, ಜಯತೀರ್ಥ ಕಟ್ಟಿ ಅವರೇ, PH ನೀರಲ್ಕೆರೆ ಅವರೇ, ಡಾಕ್ಟರ್ MS ಪಾಟೀಲ್ ಅವರೇ, ಜಮ್ಮಣ್ಣ ಅಗಡಿ ಅವರೇ, ಡಾಕ್ಟರ್ ರಾಮಚಂದ್ರ ಪೋದರೆಡ್ಡಿ ಅವರೇ, ಶಿವಣ್ಣ ಬಡಿಗೇರ್ ಅವರೇ, ಷಡಾಕ್ಷರ ಅವರೇ, ಪಾಟೀಲ್ ಅವರೇ, ವಿಷ್ಣು ಕೊರ್ಲಳ್ಳಿ ಅವರೇ, ಹಾಗೂ ಎಲ್ಲ ಆಗಮಿಸಿರುವಂಥ ಈ ಭಾಗದ ನಾಗರಿಕ ಬಂಧು ಭಗಿನಿಯರೇ, ಭಾಳ ಹೊತ್ತಿನಿಂದ ನಾವಿಲ್ಲಿ ಕೂತಿರಿ. ಈಗಾಗಲೇ ತಮಗೆ ಗೊತ್ತಿರುವಂತೆ ನಮ್ಮ ಕೇಂದ್ರದ ಗೃಹ ಮಂತ್ರಿಗಳು, ರಾಷ್ಟ್ರೀಯ ನಾಯಕರು ಆದಂಥ ಅಮಿತ್ ಶಾ ಅವರ ಕಾರ್ಯಕ್ರಮ ಶೆಡ್ಯೂಲ್ ಪ್ರಕಾರವಾಗಿ 5 ಗಂಟೆಗೆ ಅಂತ ಇತ್ತು. ಆದರೆ ಬರುವುದು ಕಾರ್ಯಕ್ರಮ, ರೋಡ್ ಶೋ, ಬೇರೆ ಬೇರೆ ಕಡೆ ಭಾಳ ಕ್ರೌಡ್ ಜಾಸ್ತಿ ಸೇರಿಬಿಟ್ರೆ ರೋಡ್ ಶೋ ಮುಂದೆ ಹೋಗೋದಿಲ್ಲ. ಹಾಗಾಗಿ ಡಿಲೇ ಆಗಿ ಆ ಕಾರ್ಯಕ್ರಮ ಆದದ್ದಕ್ಕೆ ನಾವು ಇಲ್ಲೇ ತಡಾಗಿ ಬಂದಿದ್ದೀವಿ. ನೀವು ಸಾಕಷ್ಟು ಹೊತ್ತು ಕಾಯ್ದಿದ್ದೀರಿ, ಅದಕ್ಕೆ ನಿಮ್ಮ ಕ್ಷಮೆಯನ್ನು ಯಾಚಿಸ್ತೇನೆ ನಾನು.
ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಏನು ಪರಿವರ್ತನೆ ಆಗಿದೆ, ಆ ಪರಿವರ್ತನೆಯ ಝಲಕು ನೀವೀಗೆಲ್ಲ ನೋಡಿದ್ದೀರಿ. ಮೊದಲನೇದಾಗಿ ಭಾಳ ಪ್ರಮುಖವಾಗಿ ಒಂದು ಸಂಗತಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸುವುದೇನಂತಂದ್ರೆ, 1947ರಲ್ಲಿ ಸ್ವಾತಂತ್ರ್ಯ ಬಂತು. 52ರಾಗ ಮೊದಲೇ ಎಲೆಕ್ಷನ್ ಆಯಿತು. 52ರಿಂದ 2014 ತನಕ ಒಂದು ಅಟಲ್ ಬಿಹಾರಿ ವಾಜಪೇಯಿ ರೆಜಿಮು, ಇನ್ನೊಂದು ಮೊರಾರ್ಜಿ ದೇಸಾಯಿ ರೆಜಿಮ್ ಬಿಟ್ಟರೆ ಎಲ್ಲ ರೆಜಿಮ್ದೊಳಗೂ ಮೇಜರ್ ಕರಪ್ಷನ್ ಎಲಿಗೇಷನ್ಗಳು ಬಂದಿದ್ದಾವೆ. ಜೀಪ್ ಸ್ಕ್ಯಾಮ್ನಿಂದ ಹಿಡ್ಕೊಂಡು ಕೋಲ್ಗೇಟ್ವರೆಗೆ 2Gವರೆಗೆ, ಮತ್ತು ಕಳೆದ 10 ವರ್ಷದಾಗಂತೂ UPA ಕಾಲದ 10 ವರ್ಷದಾಗಂತೂ ಭ್ರಷ್ಟಾಚಾರದ ಪರಾಕಾಷ್ಠೆಯನ್ನು ಮುಟ್ಟಿತ್ತು. ಇವತ್ತು ನಾನು ಮೋದಿ ಸರ್ಕಾರದ ಒಂದು ನಿಮ್ಮ ಆಶೀರ್ವಾದದಿಂದ ಪ್ರಮುಖ ಭಾಗವಾಗಿ ನಾನು ಹೇಳ್ತೀನಿ, ಕಳೆದ 10 ವರ್ಷದಲ್ಲಿ ನಮ್ಮ ಸರ್ಕಾರದ ಮೇಲೆ, ನಮ್ಮ ಯಾವುದೇ ಮಂತ್ರಿಗಳ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಬರಲಾರದಂಗೆ ನಾವು ನಡೆಸಿದ್ದೇವೆ. ಹಾಗಾಗಿ ಜಗತ್ತಿನಲ್ಲಿಯೂ ಸಹಿತ ಭಾರತದ ನೇತೃತ್ವದ ಬಗ್ಗೆ ಒಂದು ವಿಶ್ವಾಸಾರ್ಹತೆ, ಕ್ರೆಡಿಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಜನನೂ ಕೂಡ ಏನೋ ಬದಲಾವಣೆ ಇಲ್ಲ ಅಂದರೆ, ಮೊದಲು ಹೆಂಗಿತ್ತು ಅಂತಂದರೆ ಏನಾಗೋದಿಲ್ಲ, ರಾಜಕಾರಣಿಗಳು ಹಿಂಗೆ ಮಾತಾಡ್ತಾರೆ ಹೋಗ್ತಾರೆ, ಏನು ಬದಲಾವಣೆ ಆಗೋದಿಲ್ಲ ಅನ್ನುವಂಥ ಒಂದು ಮಾನಸಿಕತೆಗೆ ಬಂದುಬಿಟ್ಟಿದ್ದಾರೆ. ಆದರೆ ಇವತ್ತು ಜನರಿಗೆ ಅನ್ನಿಸ್ತಾ ಇದೆ ಏನೋ ಬದಲಾವಣೆ ಆಗ್ತದೆ, ಒಳ್ಳೇದಾಗತ್ತೆ ಅಂತ. ಹೀಗಾಗಿ ಜನನೂ ತಯಾರಾಗಿ ನಿಂತ. ನಮ್ಮ ದೇಶದೊಳಗಿನ ಇನ್ಫ್ರಾಸ್ಟ್ರಕ್ಚರ್ಗಳು, ನನಗೆ ಈಗ ಯಾರೋ ಬಂದು ಕಿವಿಯೊಳಗೆ ಹೇಳೋದ್ರು, ಯಾರು ನೀವು ಹೇಳಿದ್ರಲ್ಲ, ಅದ ಕಲ್ಯಾಣ ನಗರ ಓವರ್ ಬ್ರಿಡ್ಜಿದ್ದು ಪ್ರಸ್ತಾಪ ಮಾಡ್ರಿ ಅಂತ. ನಾನು ಅವ್ರಿಗೆ ಓಕೆ ಅಂತ ಹೇಳಿದೆ. ಆದರೆ ಬರೀ ನಮ್ಮ ಜಿಲ್ಲೆಯಲ್ಲಿನ ಬರೀ 5 ವರ್ಷದಾಗ 22 ಕಡೆ ಬ್ರಿಡ್ಜ್ ಮಾಡೀವಿ ನಾವು. ಸಣ್ಣ ದೊಡ್ಡ ರೈಲ್ವೆ ಓವರ್ ಬ್ರಿಡ್ಜು, ರೈಲ್ವೆ ಅಂಡರ್ ಬ್ರಿಡ್ಜು ಎಲ್ಲ ಸೇರಿ 22 ಕಡೆ ಮಾಡೀವಿ. ಇಡೀ ದೇಶದಲ್ಲಿ ಕೂಡಿ 10,000ಕ್ಕಿಂತ ಹೆಚ್ಚು ಗೇಟ್ಗಳನ್ನು ಬಂದ್ ಮಾಡಿ ನಾವು ರೋಡ್ ಅಂಡರ್ ಪಾಸು ಅಥವಾ ರೋಡ್ ಓವರ್ ಬ್ರಿಡ್ಜ್ ಮಾಡಿ. ಈ ಕಲ್ಯಾಣ ನಗರದ್ದು ಹಿಂದೆ UPA ಕಾಲಖಂಡದೊಳಗೆ ನಾನು ಹಲವಾರು ಬಾರಿ ಇದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಮಮತಾ ಬ್ಯಾನರ್ಜಿ ಮಂತ್ರಿ ಇದ್ದಾಗ ನಾವು ಹೋಗಿ ಕೊಟ್ಟು ಬಂದು ಅನೌನ್ಸ್ಮೆಂಟ್ ಮಾಡಿದರೆ ದುಡ್ಡು ಕೊಟ್ಟಿದ್ದೆ. ಆದರೆ ಈಗ ನಾವು ಯಾವುದರೇ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದರೆ, ಇವನ್ ನನ್ನ ಡಿಪಾರ್ಟ್ಮೆಂಟದ್ದು ನಾವು ಒಂದು ಪ್ರಾಜೆಕ್ಟು, ದೊಡ್ಡ ಪ್ರಾಜೆಕ್ಟು ಪ್ರಧಾನಮಂತ್ರಿಗಳ ಕಡೆ ತೆಗೆದುಕೊಂಡು ಹೋದೆ ಅಂತಂದ್ರೆ ಆನಂತರ ಅದು ಕ್ಯಾಬಿನೆಟಿಗೆ ಬರಬೇಕಾಗ್ತದೆ. ನಾವು ಭೂಮಿ ಪೂಜೆ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಅಲ್ಲ, ಭೂಮಿ ಪೂಜೆ ಡೇಟು ಹೇಳಬೇಕು, ಪ್ರಧಾನಮಂತ್ರಿಗಳಿಗೆ ಉದ್ಘಾಟನೆ ಡೇಟು ಹೇಳಬೇಕು. ಇದು ಭಾರತದಲ್ಲಿ ಆದಂಥ ಒಂದು ಬದಲಾವಣೆ. ಹೀಗಾಗಿ ಇನ್ಫ್ರಾಸ್ಟ್ರಕ್ಚರ್ ನೀವು ಗಮನಿಸ್ತಿರ್ಬೋದು. ಒಟ್ಟು ನ್ಯಾಷನಲ್ ಹೈವೇ ನಮ್ಮ ದೇಶದಾಗ
14ರ ತನಕ 90,000 ಕಿಲೋಮೀಟರ್ ಇತ್ತು. 90,000 ಕಿಲೋಮೀಟರ್ದಾಗ 30,000 ಕಿಲೋಮೀಟರ್ ವಾಜಪೇಯಿ ಮಾಡಿದ್ದು ಗೋಲ್ಡನ್ ಕ್ವಾಡ್ರಂಗಲ್. ಅಂದರೆ ವಾಜಪೇಯಿ ಅವ್ರದ್ದು 6 ವರ್ಷದ 30,000 ತೆಗೆದ್ರೆ 60,000 ಕಿಲೋಮೀಟರು ಕಾಂಗ್ರೆಸ್ ಪಾರ್ಟಿ 60 ವರ್ಷದಾಗ ಮಾಡಿತ್ತು. 60 ವರ್ಷದಾಗ 60,000 ಕಿಲೋಮೀಟರ್. ಮೋದಿ ಅವರು ಬಂದ ನಂತರ 10 ವರ್ಷದೊಳಗೆ 60,000 ಕಿಲೋಮೀಟರ್ ಮಾಡಿದ್ರು. ಮತ್ತು 60,000 ಕಿಲೋಮೀಟ್ರು ನಡುವೆ ಜಗಳ ತೆಗೆದಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವ್ರಿಗೆ. ಜಗಳ ಹೆಂಗಾರ ತೆಗೀಲಿಕ್ಕೆ ವಿಚಾರ ಮಾಡ್ತಿರ್ತಾರೆ. ನೀವು 60,000 ಕಿಲೋಮೀಟ್ರ್ ಅಂತ ಏನು ಹೇಳ್ತೀರಿ, ಅದರೊಳಗೆ ನೀವು 6 ಲೈನ್ ಮಾಡಿದ್ರೆ 1 ಕಿಲೋಮೀಟ್ರ್ ಮಾಡಿದ್ರೆ 6 ಕಿಲೋಮೀಟ್ರ್ ಅಂತ ಹಿಡಿತೀರಿ, 8 ಲೈನ್ ಮಾಡಿದರೆ 1 ಕಿಲೋಮೀಟ್ರ್ ಮಾಡಿದರೆ 8 ಕಿಲೋಮೀಟ್ರ್ ಅಂತ ಹಿಡಿತೀರಿ ಅಂತ ಹೇಳಿದ್ರು. ನಾವು ಡಾಕ್ಯುಮೆಂಟ್ ಕೊಟ್ವಿ. ನಾವು 8 ಲೈನ್ ಮಾಡೀವಿ, 10 ಲೈನ್ ಮಾಡೀವಿ, 6 ಲೈನ್ ಮಾಡೀವಿ, 4 ಲೈನ್ ಮಾಡೀವಿ. ಎಷ್ಟು ಕಿಲೋಮೀಟ್ರ್ ಆಗಿರ್ತದೆ ಲೆಂಗ್ತ್? 10 ಕಿಲೋಮೀಟ್ರ್ ಆದರೂ ಸಹಿತ ಅದು 100 ಕಿಲೋಮೀಟ್ರ್ ಅಂತ ಹಿಡಿಯೋದಿಲ್ಲ ನಾವು. ಅಂದ್ರೆ 1 ಕಿಲೋಮೀಟ್ರ್ ಹಾಕಿದ್ರೆ 10 ಕಿಲೋಮೀಟ್ರ್ ರಸ್ತೆ ಮಾಡಿ ಅಂತಂದ್ರೆ 1 ಕಿಲೋಮೀಟ್ರ್ ಅಂತ ಹಿಡಿದು 60,000 ಕಿಲೋಮೀಟ್ರ್ ರಸ್ತೆಯನ್ನು ನಾವು ಇವತ್ತು ಮಾಡಿದ್ವಿ. ನಮ್ಮ ಸರ್ಕಾರ ಹೆಂಗೆ ಕೆಲಸ ಮಾಡ್ತದೆ ಮೋದಿಯವರ ನೇತೃತ್ವದೊಳಗೆ ಅಂತ ನಿಮ್ಗೊಂದು ಉದಾಹರಣೆ ಹೇಳ್ತೇನೆ. ಧಾರವಾಡದಿಂದ ಹುಬ್ಬಳ್ಳಿಯಿಂದ ಗದಗ, ಜಸ್ಟ್ ಅನ್ ಎಕ್ಸಾಂಪಲ್. ಧಾರವಾಡದಿಂದ ನಾವು ಈಗ ಬೈಪಾಸು 6 ಲೈನ್ ಮಾಡ್ತಾಯಿದ್ದೀವಿ, ಶುರುವಾಗಿದೆ, ಇನ್ನೊಂದು 6 ತಿಂಗಳಿಗೆ ಮುಗಿತದೆ. ನಾ 2004ರಿಂದ 2014 UPA ಕಾಲಖಂಡದಾಗ ಯಾರ್ಯಾರು ಮಂತ್ರಿಗಳಿದ್ದರು ಎಲ್ಲ ರಸ್ತೆ ಮಂತ್ರಿಗಳಿಗೆ ನಾವು ಹೋಗಿ ಗದಗ ರಸ್ತೆ, ಯಾಕಂದ್ರೆ ನನಗೆ ಅವಾಗ ಗದಗ ಬರ್ತಿತ್ತು. ಗದಗ ಇಟ್ ವಾಸ್ ಪಾರ್ಟ್ ಆಫ್ ಮೈ ಕಾನ್ಸ್ಟಿಟ್ಯೂನ್ಸಿ. ನಾವು ಹೋಗಿ ಕೊಟ್ಟಿದ್ದೆ, ನೀವು ಗದಗ ರಸ್ತೆ ಮತ್ತು ನಮ್ಮ ಬೆಂಗಳೂರು ರಸ್ತೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೇನು ಹೋಗ್ತದೆ ಅದು ಚಿತ್ರದುರ್ಗವರೆಗೆ 4 ಲೈನ್ ಅದು 6 ಲೈನ್ ಮಾಡಿರಿ ಅಂತ ಕೊಟ್ಟಿದ್ದೆ. ಎರಡಕ್ಕೂ ಕೂಡಿ ಒಂದು 3-4 ಸರ್ತಿ ರಿಪ್ಲೈ ಕೊಟ್ಟಿದ್ದಾರೆ ನಾನು. ಇಲ್ಲ, ಅಲ್ಲಿ ವೆಹಿಕಲ್ ಡೆನ್ಸಿಟಿ ಅಷ್ಟಿಲ್ಲ, ಅಂದರೆ ಎಷ್ಟು ವೆಹಿಕಲ್ ಅಡ್ಡಾಡಬೇಕು ಅಷ್ಟು ಅಡ್ಡಾಡೋದಿಲ್ಲ, ಅದಕ್ಕೆ ನಾವು ಮಾಡೋದಿಲ್ಲ ಅಂತ ಬರೆದು ಕೊಟ್ಟಿದ್ದಾರೆ. 2014 ನಮ್ಮ ಸರ್ಕಾರ ಬಂದಮೇಲೆ ನಾನು ಗಡ್ಕರಿ ಅವರಿಗೆ ಕೊಟ್ಟೆ, ನಮ್ದು ಇದು ಗದಗ ತನಕ 4 ಲೈನ್ ಮಾಡಿರಿ, ಆ ನಂತರ ಇದನ್ನು ಚಿತ್ರದುರ್ಗವ್ರಿಗೆ 6 ಲೈನ್ ಮಾಡಿರಿ ಅಂತ. ಗದಗ ರಸ್ತೆ ಆವಾಗ ಸಿಂಗಲ್ ಲೈನ್ ಇತ್ತು. ಗಡ್ಕರಿ ಅವರು ಒಂದು 8 ದಿವಸ ಬಿಟ್ಟು ಪಾರ್ಲಿಮೆಂಟ್ ಅಧಿವೇಶನದಂತೆ 8 ದಿವಸ ಬಿಟ್ಟು ನಾನು ನಮ್ಮ ಆಫೀಸಿಗೆ ಬರ್ರಿ ಅಂತ ಹೇಳಿದರು. ಗಡ್ಕರಿ ಅವರಿಗೆ ನನಗೆ ಬಹಳ ಅತ್ಯಂತ ಪರಮ ಆತ್ಮೀಯ ದೋಸ್ತಿ ಅದು. ಅಲ್ಲಿ ಹೋದ ನಂತರ ಗಡ್ಕರಿ ಅವ್ರ ಟೇಬಲ್ ಮೇಲೆ ಒಂದು ಲೆಟರ್ ಆಫೀಸರ್ಸ್ ತಯಾರಿಟ್ಟಿದ್ರು. ಆಫೀಸರ್ ಲೆಟರ್ ಏನು ಬರೆದು ಕೊಟ್ಟಿದ್ರು ಗಡ್ಕರಿ ಅವ್ರಿಗೆ ಅಂತಂದ್ರೆ, ಇದು ವೆಹಿಕಲ್ ಡೆನ್ಸಿಟಿ ಅಷ್ಟಿಲ್ಲ, ಅದಕ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಬರೆದು ಕೊಟ್ಟಿದ್ರು. ಅಂದರೆ 10 ವರ್ಷದ ಹಿಂದೆ ನನಗೆ ರಿಪ್ಲೈ ಕೊಟ್ಟಿದ್ರು, ಅದನ್ನೇ ರೆಡಿ ಇಟ್ಟಿದ್ರು. ನನಗೆ ಗಡ್ಕರಿ ಅವ್ರು ಹೇಳಿದರು, ಈ ಪತ್ರ ಬರೆದಾರ ನಾ ಸಹಿ ಮಾಡಿಲ್ಲ ಅಂತ ತೋರಿಸಿದ್ರು ನನಗೆ. ನಾಳಿದೆ ಗಡ್ಕರಿ ಸಾಹೇಬರ 10 ವರ್ಷದಿಂದ ಇದ ಪತ್ರ ನನಗೆ ಕೊಟ್ಟಾರ ಅವರು, ಈಗ ನೀವು ಸಹಿ ಮಾಡಿದರೆ ಅದೇ ಉತ್ತರ ಆಗ್ತದೆ ಅಂತ ಹೇಳಿದ್ದು ನಾನು. ಇಲ್ಲ ನಿನಗೆ ತೋರಿಸಿದಷ್ಟ ನಾನು ಎಲ್ಲರದು ಒಂದು ಮೀಟಿಂಗ್ ಕರೆಯೋಣ ಅಂತ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ ಅಂದ್ರೆ ನಾನು ಅಲ್ಲೇ ವೆಯ್ಟ್ ಮಾಡಿದೆ ಅವ್ರ ಚೇಂಬರ್ದಾಗ. ಅವ್ರದ್ದೆಲ್ಲ ವಿಸಿಟರ್ಸ್ ಮುಗಿದ್ಮೇಲೆ ಒಂದು ಮೀಟಿಂಗ್ ಕರೆದು ಎಲ್ಲ ಚೀಫ್ ಇಂಜಿನಿಯರು, ಡೈರೆಕ್ಟರ್ ಟೆಕ್ನಿಕಲ್ಲು, ಸೆಕ್ರೆಟ್ರಿ ಎಲ್ಲರಿಗೆ ಕರೆದು ಗಡ್ಕರಿ ಅವ್ರು ಹೇಳಿ, ಈ ರಸ್ತೆ ನನಗೆ ಇವೆರಡೂ ರಸ್ತೆ ನನಗೆ ಮಾಡ್ಬೇಕು, ಇದಕ್ಕೆ ಪರಿಹಾರ ಹೇಳ್ರಿ ಅಂತಂದ್ರು. ಇಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ, ಅದೇ ಕಾರಣ ಅವರು ಆರ್ಗ್ಯುಮೆಂಟ್ ಮಾಡಿದರು. ನಾರ್ಮ್ಸ್ ಬರೋದಿಲ್ಲ, ರೂಲ್ಸ್ ತಗೊಳ್ಳೋಕೆ ಪ್ರೊವಿಷನ್ ಇಲ್ಲ ಅಂತಂದ್ರು. ಗಡ್ಕರಿ ಅವ್ರು ಹೇಳಿದರು, ಆ ನಾರ್ಮ್ಸ್ ರೂಲ್ಸ ಚೇಂಜ್ ಮಾಡಿಬಿಡ್ರಿ, 8,000ಕ್ಕೆ ಮಾಡೋದು 6,000ಕ್ಕೆ ಮಾಡೋದು ಅಂತ ಮಾಡಿರಿ ಅಂತಂದ್ರೆ. ಇಲ್ರಿ, ಪ್ರಧಾನಮಂತ್ರಿಗಳು ಪರ್ಮಿಷನ್ ತೊಗೋಬೇಕು, ಯಾಕಂದ್ರೆ ಇಡೀ ದೇಶದಾಗ ಅಪ್ಲೈ ಆಗ್ತದೆ ಇದು. ಒಂದು ಸರ್ತಿ ಇಲ್ಲದೆ ನೀವು ಜೋಶಿ ಸಂಬಂಧ ಮಾಡಿದರೆ ಎಲ್ಲ ಕಡೆ ಅಪ್ಲೈ ಆಗ್ತದೆ ಅಂದ್ರೆ ಯಾರು ಪರ್ಮಿಷನ್ ತೊಗೋಬೇಕು? ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗೆ ಫೋನ್ ಅಂದ್ರೆ ಪ್ರಧಾನಮಂತ್ರಿಗಳಿಗೆ ಫೋನ್ದಾಗ ಮಾತಾಡಿದರು. ಪ್ರಧಾನಮಂತ್ರಿಗಳು ಹೇಳಿದ್ರು,
ಎಷ್ಟು ಖರ್ಚು ಬರ್ತದೆ? ಒಂದು 30,000 ಕೋಟಿ, 30,000 crores ಬರ್ಬೋದು ಎಲ್ಲ ಕಡೆ ಸೇರಿ ಅಂತ. ನನ್ನ ಡಿಪಾರ್ಟ್ಮೆಂಟ್ನಾಗ ನಾನು ಅಡ್ಜಸ್ಟ್ ಮಾಡ್ತೀನಿ ಅಂದ್ರೆ ಗಡ್ಕರಿ ಅವರು ಓಕೆ ಮಾಡಂದ್ರೆ ಆ ಅಪ್ರೂವಲ್ ಆಗಿಬಿಡ್ತೀರಿ. ಅಪ್ರೂವಲ್ ಆದಮೇಲೆ ಗಡ್ಕರಿ ಅವರು ನಮ್ಮದು ಲೆಟ್ರ್ ಇಟ್ಟಿದ್ರಲ್ಲೇ, ನೀ ಇದನ್ನು ಗದಗ ಯಾಕೆ ಬರ್ದಿ ಅಂತ ಕೇಳಿದರು. ಮತ್ತೇನು ಬರೀಬೇಕು ಅಂತ, ಇದು ಮುಂದೆ ಕರ್ನಾಟಕ ಬೌಂಡ್ರಿಯಲ್ಲಿ ಹೋಗ್ತದೆ, ನಾವು ಹೊಸಪೇಟೆ ತನಕ ಹೋಗ್ತದೆ, ಹೊಸಪೇಟೆ ಅಂತ ಇಲ್ಲೇ ತಿದ್ದಿ ಬರೆದು ಬಿಡೋದ ನಾನು ಅಂತ ಹೇಳಿದ್ರು. ಅದು ಹೊಸಪೇಟೆ ತನಕ ಆತರ ಅಷ್ಟೇ. ಇಟ್ ವೆಂಟ್ ಅಪ್ ಟು ಹೊಸಪೇಟೆ. ಆಮೇಲೆ ಎದ್ದು ಹೋಗೋ ಮುಂದೆ ಹೇಳಿದರು, ನೀವೊಂದು ಕೆಲಸ ಮಾಡು, ಈ ಆಂಧ್ರ ತೆಲಂಗಾಣದ ಯಾರು MP ಕಡೆ ಒಂದು ಲೆಟರ್ ಕೊಡಿಸು, ಅದನ್ನು ಗುತ್ತಿ ತನಕ ಮಾಡಿಬಿಡೋಣ ಅಂತ ಹೇಳಿದರು. ಅವ್ರಿಗೊಂದು ಲೆಟರ್ ಕೊಡಿಸಿದ್ರು, ಗುತ್ತಿ ತನಕ ಆದದ್ದು ಲೆಟರ್ ಅದು. ದಿಸ್ ಈಸ್ ಹೌ ದಿಸ್ ಗೌರ್ಮೆಂಟ್ ಫಂಕ್ಷನ್ಸ್. ಹಾಗಾಗಿ ಕರಪ್ಷನ್ನು ನಾನು ನಿಮ್ಗೆ ಉದಾಹರಣೆ ಹೇಳಿದೆ. 12 ವರ್ಷದಾಗ ಏನಾಗಿದೆ, UPA ಕಾಲದಾಗ 12 ಲಕ್ಷ ಕೋಟಿ ರೂಪಾಯಿ ಕರಪ್ಷನ್ ಆಗಿತ್ತು. ಅದರ ಪರಿಣಾಮ ಜಗತ್ತಿನ ಕಿಮ್ಮತ್ತೇ ಇರಲಿಲ್ಲ ನಮಗೆ. ಎಲ್ಲಿ ಹೋದ್ರು ಈ ದೇಶ ಅಂದರೆ ಕರಪ್ಟ್ ದೇಶ, ಈ ದೇಶ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಂತ ಆಗಿಬಿಟ್ಟಿತ್ತು. ನಮ್ಮ ಈ ಅವಧಿಯೊಳಗೆ ಈ ಒಂದು ಕಂಟ್ರೋಲ್ ನಮಗೆ ತೆಗೆದುಕೊಂಡು ಬರಲಿಕ್ಕೆ ಒಂದು 2 ವರ್ಷ ಹಿಡಿತು. ನಮ್ಮ ಮುಂದೆ ಒಂದು ಪ್ರಶ್ನೆ ಇತ್ತು, ಬ್ಯಾಂಕಿಂಗ್ ಸೆಕ್ಟರ್. ಉದಾಹರಣೆಗೆ ಬ್ಯಾಂಕಿಂಗ್ ಸೆಕ್ಟರ್ದಾಗ ಒಂದು ಪ್ರಶ್ನೆ ಬಂತು. ನಾವು ತೊಗೊಂಡಾಗ 85,000 ಕೋಟಿ ರೂಪಾಯಿ ಲಾಸ್ ಇತ್ತು ಬ್ಯಾಂಕಿಂಗ್, 85,000 crores. ಎವರ್ ಹೈಯೆಸ್ಟ್ NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್. ನಮ್ಮ ಮುಂದೆ ಒಂದು ಪ್ರಶ್ನೆ ಬಂತು, ಇದನ್ನು ಜನಕ್ಕೆ ಹೇಳಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ಲೋನ್ ಕೊಡಿಸಿದ್ರು, ಸಾವಿರಾರು ಕೋಟಿಗಟ್ಟಲೆ. ಅವು ತುಂಬತ್ತಿರಲಿಲ್ಲ, ಆ ಬಡ್ಡಿ ಸಹಿತ ಮತ್ತೆ ಅದಕ್ಕೆ ರಿನ್ಯೂ ಮಾಡ್ತಾಯಿದ್ರು. ಇವರು ಓಡೋದ್ರಲ್ಲ, ಮಲ್ಯ ಚೋಕ್ಸಿ ಅಷ್ಟು ಇವರೆಲ್ಲ ನಾವು ಬರೋಕ್ಕಿಂತ ಮೊದಲು ಏನು ಕಾನೂನು ಇತ್ತಲ್ಲ, ಆ ಕಾನೂನು ಅಡಿಯೊಳಗೆ ಲೋನ್ ತೊಗೊಂಡು ಎಲ್ಲ ಮಾಡಿ ಮುಗಿಸಿದ್ರು. ನಾವು ಕಾನೂನನ್ನು ತಂದು ಮಾಡೋದ್ರೊಳಗೆ ಹುಡುಗ್ಯಾರ. ನಿಮಗೊಂದು ಮಾತು ಇವತ್ತು ನಾ ಹೇಳ್ತೇನೆ, ಅಕಸ್ಮಾತ್ ಅವ್ರದ ಗೌರ್ಮೆಂಟ್ ಇದ್ರೆ ಎಲ್ಲರೂ ಇಲ್ಲೇ ಇರ್ತಿದ್ದು ಇನ್ನೂ ಅವ್ರು ಅತ್ಯಂತ ಆನಂದವಾಗಿ. ಈಗ ಓಡೋದವ್ರು ತರಿಸ್ತೀವಿ ನಾವು, ಅದು ಬೇರೆ ವಿಷಯ. ಆದ್ರೆ 85,000 ಕೋಟಿ ಈ ಲಾಸ್ ಬಗ್ಗೆ ಜನಕ್ಕೆ ಹೇಳಿದ್ರೆ ಕಾಂಗ್ರೆಸ್ ಬದನಾಮ್ ಆಗ್ತದೆ, ಪೊಲಿಟಿಕಲಿ ನಮಗೆ ಲಾಭ ಸಿಗಬಹುದು. ಆದರೆ ಜನ ಹೋಗಿ ಬ್ಯಾಂಕ್ ಮುಂದೆ ದಿವಸ ಡಿಪಾಸಿಟ್ ವಿತ್ಡ್ರಾ ಮಾಡಲಿಕ್ಕೆ ನಿಂತರ ಇಡೀ ಅರ್ಥವ್ಯವಸ್ಥೆ ಕುಸಿತದೆ. ಯಾವ್ದು ಮಾಡಬೇಕು? ಮೋದಿಯವರು ಹೇಳಿದರು 2ನೇ ದಾಯಿಸ್ಕೊಳ್ರಿ, ಯಾರಿಗೆ ಹೇಳೋದು ಬೇಡ, ನಾವು ಬ್ಯಾಂಕ್ ರೀಸ್ಟ್ರಕ್ಚರ್ ಮಾಡೋಣ ಅಂತ, ಫೈನಾನ್ಷಿಯಲ್ ಸೆಕ್ಟರ್ ರೀಸ್ಟ್ರಕ್ಚರ್ ಮಾಡೋಣ ಅಂತ ನಾವು ತೀರ್ಮಾನ ಮಾಡಿ 10 ವರ್ಷದೊಳಗೆ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡು ಬ್ಯಾಂಕಿನಲ್ಲಿ ಸಾಮಾನ್ಯ ಜನರಿಗೂ ಸರಳವಾಗಿ ಲೋನ್ ಸಿಗಬೇಕು ಮತ್ತು ಯಾರಿಗಾದರೂ ದೊಡ್ಡ ಪ್ರಮಾಣದ ಲೋನ್ ಕೊಡಬೇಕಂದ್ರೆ ನಿಯಮಗಳು, ಅವರು ಕೊಡಲಿಲ್ಲ ಅಂದರೆ ಏನು ಮಾಡಬೇಕು, ಇದೆಲ್ಲ ಸರಳೀಕರಣಗೊಳಿಸಿ ಬ್ಯಾಂಕಿಗೆ ಅಧಿಕಾರ ಕೊಟ್ಟಿವಿ. ಇವತ್ತು ಹೆಚ್ಚು ಜನರಿಗೆ ಲೋನು ಸಿಕ್ಕದ, 85,000 ಲಾಸನ್ನು ಅಳಿಸಿ ಹಾಕಿ 1,05,000 ಕೋಟಿ ರೂಪಾಯಿ ಲಾಭದಾಗ ಬ್ಯಾಂಕ್. ಜಗತ್ತಿನಾಗ ಅತ್ಯಂತ ಬಲಿಷ್ಠ ಬ್ಯಾಂಕಿಂಗ್ ವ್ಯವಸ್ಥೆಯಾಗಿ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಹೊರಹೊಮ್ಮದೇವು. ಇನ್ನು ಕೆಲವು ದಿವಸದಾಗ ಭಾರಿ ದೊಡ್ಡ ದೊಡ್ಡ ಬ್ಯಾಂಕ್ ಏನೋ ಜಗತ್ತಿನಾಗ ಬ್ಯಾಂಕ್ ಜೋಡಿ ಕಾಂಪಿಟೇಷನ್ ಮಾಡ್ತೇವೆ. ವರ್ಲ್ಡ್ ಸ್ಟ್ಯಾಂಡರ್ಡ್ ಅಂತಂದ್ರೆ ವರ್ಲ್ಡ್ ಸ್ಟ್ಯಾಂಡರ್ಡಿಗೆ ಬರಬೇಕು. ನಾನು ಪೆಟ್ರೋಲಿಯಂ ಕಮಿಟಿ ಚೇರ್ಮನ್ ಇದ್ದೆ. ಒಂದು ಸರ್ತಿ ಚರ್ಚೆ ನಡೆದಿತ್ತು ಪ್ರಧಾನಮಂತ್ರಿಗಳ ಸಮ್ಮುಖದಾಗ. ಎಷ್ಟು ಜನರಿಗೆ ಗ್ಯಾಸ್ ಅವ? ಈಗ 8 ಕೋಟಿ ಮನೆಗಳಿಗೆ ಕೊಟ್ಟಿವಿ, 21 ಕೋಟಿ ಮನೆ ಅವ.
ಪ್ರೈಮ್ ಮಿನಿಸ್ಟರ್ ಹೇಳಿದರು ಎಲ್ಲ ಮನೆಗೂ ಗ್ಯಾಸ್ ಕೊಡ್ರಿ ಅಂತ. ಇಡೀ ಕಂಪ್ನಿಯವರು ಒಂದು ಸರ್ತಿ ಬೆವ್ತು ಹೋಗ್ಬಿಟ್ರು. ಮೊದಲು ಆಗೋದಿಲ್ಲ ಅಂತಂದ್ರು. ಪ್ರಧಾನಮಂತ್ರಿಗಳು ಸೊಲ್ಯೂಷನ್ ಏನು ಕೊಟ್ಟರು ಗೊತ್ತನ? ರಿಪ್ಲೇಸ್ಮೆಂಟ್ ಆಗೋದಿಲ್ಲ, ಹಿಂಗೇನೋ ಹೇಳಿದರು. ಅದಕ್ಕೆ ತಕ್ಕಂತೆ ಎಲ್ಲ ಪೂರಕವಾದ ವ್ಯವಸ್ಥೆ ಮಾಡಿಕೊಂಡು 4 ವರ್ಷದಾಗ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದರು. ಎಲ್ಲ ನಗರದಾಗ ಇವತ್ತು ನಾವು ಅವ್ರು ಹೇಳಿದರು ಸಿಟಿ ಒಳಗೆ ಪೈಪ್ ಮೂಲಕ ನ್ಯಾಚುರಲ್ ಗ್ಯಾಸ್ ಕೊಟ್ಬಿಡ್ರಿ ಅಂತ ಹೇಳಿ. ಈ ಧಾರವಾಡದಾಗೂ ನ್ಯಾಚುರಲ್ ಗ್ಯಾಸ್ ಅನೇಕ ಕಡೆ ಬಂದದಿ, ಇಲ್ಲೆಲ್ಲ ಬಂದದಲ್ಲಿ ಮೇನ್ ಲೈನ್ ಎಲ್ಲ ಕಡೆ ಹಾಕ್ತಾ ಇದ್ದಾರೆ, ಈಗ ಹಾಕ್ತಾರೆ. ಅದರ ಪರಿವರ್ತನೆ ಅಂತಂದ್ರೆ ನಾವು ಬರೀ ಭಾಷಣ ಮಾಡೋ ಪರಿವರ್ತನೆ ಅಲ್ಲ. ನಮ್ಮ ದೇಶದಾಗ ಸಿಕ್ಕಾಪಟ್ಟೆ ಕಲ್ಲಿದ್ದದ, 350 ವರ್ಷಕ್ಕೆ ಆಗೋಟ್ಟು ಕಲ್ಲಿದ್ದದ. ಇವತ್ತು ನಾವು ಹೊಸ ಡಿಸ್ಕವರಿಯನ್ನು ಬಂದ್ ಮಾಡಿದರೆ 350 ವರ್ಷಕ್ಕೆ ಆಗೋಷ್ಟು ಅದ. ಆದರೂ ಕಲ್ಲಿದ್ದಲು ಇಂಪೋರ್ಟ್ ಮಾಡ್ಕೊತಿದ್ವಿ ನಾವು. ಯಾಕಂದ್ರೆ ಇಂಪೋರ್ಟ್ದಾಗ ದುಡ್ಡು ಹೊಡಿಲಿಕ್ಕೆ ಎಷ್ಟು ಸಿಗ್ತದಲ್ಲ ಅದ್ರಾಗ ಬೇರೆ ಅದ್ರಾಗೂ ಸಿಗೋದಿಲ್ಲ. ಈ ಕರಪ್ಷನ್ ಜನರಿಗೆ ಅಂದಾಜು ಅರ್ಥ ಆಗೋದಿಲ್ಲ. ಹಾಗಾಗಿ ಪ್ರಧಾನಮಂತ್ರಿಗಳು ನನಗೊಂದು ಮಾತು ಹೇಳಿದರು. ನನಗೆ ಕರೆದಿದ್ರು, ರೈಲ್ವೆ ಮಂತ್ರಿಗೆ ಕರೆದಿದ್ರು, ಮತ್ತು ಪವರ್ ಮಂತ್ರಿಗೆ ಕರೆದಿದ್ರು. ನಮ್ಗೆ ಕರೆದು ಹೇಳಿದ್ರು, ನೋಡಪ್ಪ ಈಗ ಕಲ್ಲಿದ್ದಲು ನಮ್ಮ ದೇಶದಾಗ ಅದ, ಡೀಸೆಲ್ ಇಂಜನ್ ಏನು ನಡೆಸ್ತೀವಿ ಅದಕ್ಕೆ ವಿದೇಶದಿಂದ ನಾವು ಕ್ರೂಡ್ ಆಯಿಲ್ ತರಿಸ್ಬೇಕು. ಅದಕ್ಕೆ ಲಕ್ಷಾಂತರ ಕೋಟಿ ಹೋಗ್ತದೆ. ಮೇಲೆ ಪೊಲ್ಯೂಷನ್ ಬೇರೆ, ಮತ್ತು ಸ್ಪೀಡ್ ಪಿಕಪ್ ಆಗೋದಿಲ್ಲ. ಅದಕ್ಕೆ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದ್ರು, ನಿಮ್ಮಲ್ಲಿ ಕಲ್ಲಿದ್ದು ಎಷ್ಟು ಉತ್ಪಾದನೆ ಆಗ್ತದೆ ಗೊತ್ತದೇನಂತಂದ್ರೆ 1 ತಿಂಗಳಾಗಿತ್ತು ನಾನು ತಗೊಂಡು. ನಾನು ಹೇಳಿದೆ 600 ಮಿಲಿಯನ್ ಟನ್ ಉತ್ಪಾದನೆ ಆಗ್ತದೆ ಅಂತ ಹೇಳಿದ್ರು. ರೈಲ್ವೆ ಮಂತ್ರಿ ಕೇಳಿದರು, ನಿಮ್ಮಲ್ಲಿ ಎಷ್ಟು ಕಿಲೋಮೀಟರ್ ಈಗ ರೈಲ್ವೆ ಲೈನ್ ಅದ ರೈಲ್ವೆದ್ದು ಅಂತ ಕನ್ವರ್ಟ್ ಮಾಡ್ಬೇಕಂತ. ಅವ್ರು ಹೇಳಿದ್ರು 33,000 ಕಿಲೋಮೀಟರ್ ಅದಂತ. ಪವರ್ ಜನರೇಟ್ ಎಷ್ಟು ಮಾಡ್ತಾ ಇದ್ದೀರಿ? ಅವರು ಉತ್ತರ ಹೇಳಿದರು. ನಮ್ಮ 3 ಜನಕ್ಕೆ ಹೇಳಿದರು, 3 ಜನಕ್ಕೆ ಒಂದೇ ಇನ್ಸ್ಟ್ರಕ್ಷನ್. ಪ್ರಧಾನಮಂತ್ರಿಗಳು, ನಮ್ಮ ಸೆಕ್ರೆಟರಿಗಳು ಇದ್ದರು. ಬರುವ 4 ವರ್ಷದಾಗ ನಾವು ಮುಂದಿನ ಸರ್ತಿ ಚುನಾವಣೆಗೆ ಹೋಗೋದ್ರಾಗ ನಮ್ಮ ದೇಶಕ್ಕೆ ಎಷ್ಟು ಕಲ್ಲಿದ್ದಲು ಬೇಕು ಅಷ್ಟು ಕಲ್ಲಿದ್ದಲು ನೀ ಕೊಡಬೇಕು, ಎಷ್ಟು ವಿದ್ಯುತ್ ಬೇಕು ಅಷ್ಟು ವಿದ್ಯುತ್ ನೀ ಕೊಡಬೇಕು, ಮತ್ತು ರೈಲ್ವೆ ಮಂತ್ರಿ 33,000 ಕಿಲೋಮೀಟರ್ ಏನದ ಅದನ್ನು 70,000 ಕಿಲೋಮೀಟರ್ ಮಾಡ್ಬೇಕಂತ ಹೇಳಿದ್ರು. 70,000 ಕಿಲೋಮೀಟರ್ ಅಂದ್ರೆ 60 ವರ್ಷದೊಳಗೆ 33,000 ಕಿಲೋಮೀಟರ್. ಈಗ ನಾವು ಮಾಡಿದ್ದೀವಿ 10 ವರ್ಷದೊಳಗೆ 40,000 ಕಿಲೋಮೀಟರ್. ನಮ್ಮ ಈಗ ಅಮೇರಿಕಾ ಅಧ್ಯಕ್ಷರು, ಆಸ್ಟ್ರೇಲಿಯಾದವರು ಭಾರತಕ್ಕೆ ಬಂದದಂತ ಹೊಡಿಸ್ತಾರೆ. ಹಿಂಗೆ ಪುಕ್ಷಟಿ ಯಾರು ಏನೂ ಮಾಡೋದಿಲ್ಲ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ನನಗೂ ಜಯಶಂಕರ್ಗೂ ಭಾಳ ಫ್ರೆಂಡ್ಶಿಪ್ ಆಗ್ಯದ. ನಾ ಕೇಳಿದೆ, ಜಯಶಂಕರ್ ಅವರ ಪ್ರಧಾನಮಂತ್ರಿಗಳು ಹೋಗಿದ್ದಲ್ಲ ಅಮೇರಿಕಕ್ಕೆ, ಏನಾಯ್ತು ಅಂತ. ಅವರೊಂದ ಮಾತು ಹೇಳಿದ್ರು, ಪೋಪ್ ಬಂದಾಗ ಇಷ್ಟು ಜನ ಸೇರಿದ್ದಿಲ್ರಿ, ಅಮೇರಿಕಾದವರು ಪ್ರಧಾನಮಂತ್ರಿ ನೋಡ್ಲಿಕ್ಕೆ ಆ ಪ್ರಮಾಣದಾಗ ಬಂದಿದ್ರು ಅಂತ. ಮತ್ತು ಸಾಮಾನ್ಯವಾಗಿ ಒಬ್ಬ ಪ್ರಧಾನಮಂತ್ರಿ ಹೋದ್ರೆ ಒಂದು ಅಫಿಷಿಯಲ್ ಮೀಟಿಂಗ್ ಇರ್ತದೆ, ಉಳಿದದ್ದು ಅವರೆಲ್ಲ ವಿಸಿಟ್ ಏನಿರ್ತಾರೆ, ಯಾರೇ ಒಬ್ಬರನ್ನ ಡೆಪ್ಯೂಟ್ ಮಾಡಿರ್ತಾರೆ. ನೀವು ಎಷ್ಟು ಜನ ಗಮನಿಸಿರಿ ಗೊತ್ತಿಲ್ಲ. ಇಲ್ಲೆಲ್ಲ ಭಾಳ ಎಜುಕೇಟೆಡ್ ಕ್ಲಾಸ್ ಅಂತ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀನಿ. 3 ದಿವಸ ಟ್ರಂಪಲ್ಲಿದ್ದರು. 3 ದಿವಸ ಪ್ರಧಾನಮಂತ್ರಿ ಎಲ್ಲಿ ಹೋಗ್ತಾರೆ ಅಲ್ಲಿ ಎಲ್ಲ ಕಡೆ ಹೋಗಿದ್ದರು. ದೇಶದ ಸ್ಟೇಟಸ್ ಬೆಳೀತಾ ಇದೆ 2 ಕಾರಣದಿಂದ. ನಾನು ಅದಕ್ಕಿಂತ ಇನ್ನು ಜಾಸ್ತಿ ಮಾತಾಡೋದಿಲ್ಲ. ಇನ್ನೊಂದು ಕಾರ್ಯಕ್ರಮ ಅದ, ನಮ್ಮನ್ನು ಫ್ರಾಜೈಲ್ 5 ಅಂತ ಕರಿತಾ ಇದ್ದೆ ಭಾರತವನ್ನು. ನಮ್ಮ ಅರ್ಥ ವ್ಯವಸ್ಥೆಯನ್ನು ಫ್ರಾಜೈಲ್ 5 ಅಂತ ಕರಿತಾ ಇದ್ದೆ.
ಮತ್ತು ಬಿಗರ್ ಎಕಾನಮಿ ಒಳಗೆ ನಮ್ದು 11ನೇ ರ್ಯಾಂಕ್ ಇತ್ತು. ವಾಜಪೇಯಿ ಅವರು 2004 ಇವರು ಅಧಿಕಾರ ಹಸ್ತಾಂತರ ಮುಂದೆ ನಮ್ದು 12ನೇ ರ್ಯಾಂಕ್. 10 ವರ್ಷ UPA ಸರ್ಕಾರ ಆಡಳಿತ ಮಾಡಿ 12ರಿಂದ 11ಕ್ಕೆ ತಂದದ್ದು ಮಾಡಿದ್ರೆ 11ನೇ ಬಿಗರ್ ಎಕಾನಮಿ ಒಳಗೆ 11ನೇ ಸ್ಥಾನದೊಳಗಿದ್ರು ಸಹಿತ ನಾವು ಅತ್ಯಂತ ದುರ್ಬಲವಾದಂಥ, ಆರ್ಥಿಕವಾಗಿ ದುರ್ಬಲವಾದಂಥ ದೇಶ, ಫ್ರೈಜೈಲ್ 5 ಅಂತ ಕರಿತಾ ಇದ್ದಾರೆ. ಮೋದಿಯವರ 10 ವರ್ಷದ ಆಡಳಿತ ಮುಗಿಯೋಕ್ಕಿಂತ 3 ವರ್ಷ ಮೊದಲೇ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ. ವಿ ಆರ್ ದಿ 5th ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್. ಮತ್ತು ಬರುವ 3 ವರ್ಷದೊಳಗೆ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮುತ್ತದೆ. ಹೀಗಾಗಿ ಭಾಳ ದೊಡ್ಡ ಕಲ್ಪನೆಗಳವ ಮೋದಿಯವರು. ಅದು ನಮ್ಮ ಹುಬ್ಬಳ್ಳಿ ಧಾರವಾಡ ಬಗ್ಗೆ ಅದ. ನಾವು ಹುಬ್ಬಳ್ಳಿ ಉಳಿದಿದ್ದ ಕೆಲಸ ಏನಾಗ್ಯಾವ ನಾನು ಹೇಳಬೇಕಾಗಿಲ್ಲ ಅಂತ ಅಂದ್ಕೊಂಡು ನಾನು ಅದನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. 10 ವರ್ಷದಾಗ ರೆಕಾರ್ಡ್ ಕೆಲಸ ಆಗ್ಯಾವ ಹುಬ್ಬಳ್ಳಿ ಧಾರವಾಡದಾಗ, ರೆಕಾರ್ಡ್ ಕೆಲಸ. ನನಗೆ ಬೇರೆ ಬೇರೆ ಏನೋ ಟೀಕೆ ಮಾಡುವ ಹೊರತಾಗಿ ಜನ ನಮ್ಮ ವಿರೋಧಿಗಳು ಕೆಲಸ ಮಾಡಿಲ್ಲ ಅಂತ ಯಾವನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವರು 60 ವರ್ಷದಾಗ ಆಗಿಲ್ಲ ಅದು ಅಷ್ಟು ಕೆಲಸ ಆಗ್ಯಾವ ಹುಬ್ಬಳ್ಳಿ ಧಾರವಾಡದಾಗ ಅಥವಾ ಧಾರವಾಡ ಜಿಲ್ಲಾದಾಗ ಅಥವಾ ಸ್ಟೇಟ್ದಾಗ. ಧಾರವಾಡ ಬೆಂಗಳೂರು ಬ್ರಾಡ್ಗೇಜ್ ಕನ್ವರ್ಟ್ ಮಾಡಿದ್ದರು. ಇಲ್ಲಿರೋರು ಗೊತ್ತಿರ್ಬೇಕು, 22 ವರ್ಷ ತೊಗೊಂಡಿದ್ರು, 22 ಇಯರ್ಸ್. 2014 ನಾವು ಬಂದ ಮೇಲೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದು ನಾನು ಹೇಳಿದೆ ಬೆಂಗಳೂರು ಧಾರವಾಡ ಡಬ್ಲಿಂಗ್ ಆಗಬೇಕು, ಇಲೆಕ್ಟ್ರಿಫಿಕೇಶನ್ ಆಗಬೇಕು ಅಂತ ಹೇಳಿದೆ. ಪ್ರಧಾನಮಂತ್ರಿಗಳು ರೈಲ್ವೆ ಮಿನಿಸ್ಟ್ರಿಗೆ ಹೇಳಿದರು ಇದನ್ನು ಸೀರಿಯಸ್ ಆಗಿ ನೋಡ್ರಿ ಅಂತ. ರೈಲ್ವೆ ಮಿನಿಸ್ಟ್ರ್ ನಾನೊಂದು ಮೀಟಿಂಗ್ ಮಾಡಿದ್ವಿ, ಅವತ್ತ ಅಪ್ರೂವಲ್ ಆಯಿತು. 16ನೇ ಇಸ್ವಿ ಒಳಗೆ ನಾವು ಕೆಲಸ ಶುರು ಮಾಡಿದ್ವಿ. ಎಕ್ಸಾಕ್ಟ್ಲಿ 20ನೇ ಇಸ್ವಿ ಮುಗಿಬೇಕು ಪ್ರಧಾನಮಂತ್ರಿಗಳ ಟಾರ್ಗೆಟ್. ಕರೋನಾ ಬಂತು, 2 ವರ್ಷ ಡಿಲೇ ಆಗಿ 22ಕ್ಕೆ ನಾವು ಡಬ್ಲಿಂಗದ ಆಪರೇಷನ್ ಶುರು ಮಾಡಿದ್ವಿ. 23ನೇ ಇಸ್ವಿಗೆ ಕಂಪ್ಲೀಟಾಗಿ ಇಲೆಕ್ಟ್ರಿಫಿಕೇಶನ್ ಆಯಿತು. ಅದರ ಪರಿಣಾಮ ಇವತ್ತು ಧಾರವಾಡ ಒಂದೇ ಭಾರತ ಹೊರತು ಧಾರವಾಡ ಬೆಂಗಳೂರು. ಈ ಒಂದೇ ಭಾರತಕ್ಕೆ ನೀವು 5.5 ತಾಸಿನಾಗ ಹೋಗ್ತೀರಿ. ಈಗ ನಾನು ನಿಮಗೊಂದು ಭರವಸೆ ಕೊಟ್ಟು ಹೋಗ್ತಾ ಇದ್ದೀನಿ. ಇವತ್ತು ಮುಂದಿನ ದಿವಸದೊಳಗೆ ಧಾರವಾಡದಿಂದ ಬೆಂಗಳೂರಿಗೆ ಟ್ರೈನ್ದಾಗ 4 ತಾಸ್ದಾಗ ಹೋಗ್ತೀನಿ. ಹಿಂಗೆ ಅನೇಕ ಕೆಲಸಗಳ IIT, IIT, ಫೋರೆನ್ಸಿಕ್ ಯೂನಿವರ್ಸಿಟಿ, ಧಾರವಾಡ ರೈಲ್ವೆ ಸ್ಟೇಷನ್ನು, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನು, ವಿಮಾನ ನಿಲ್ದಾಣ. ನನಗೆ ಕೇಳಿದ್ರು ಯಾರೋ ಒಬ್ಬರು, ಇಲ್ಲಿ ದೊಡ್ಡ ಏರ್ಪೋರ್ಟ್ ಹೊಸದು ಮಾಡಿಸ್ತಾ ಇದ್ದೀವಿ, ಹೊಸದೊಂದು ಏರ್ಪೋರ್ಟ್ ಟರ್ಮಿನಲ್ ಮಾಡಿಸ್ತಾ ಇದ್ದೀವಿ, ಯಾಕೆ ಮಾಡಿಸ್ತಾ ಇದ್ದೀರಿ ಅಂತ. ನಾನು ಹೇಳಿದೆ ಜಗತ್ತಿನಾಗ ಒಂದೇ ದೇಶ, in the entire world only and one country which has placed for the 1000 aircraft to the 2 companies. 1,000 ಏರ್ಕ್ರಾಫ್ಟ್, ಒಂದು ಏರ್ಕ್ರಾಫ್ಟ್ ಕೊಡಲಿಕ್ಕೆ ಮೊದಲ 5 ವರ್ಷ ತಗೋತಿದ್ರು. 1,000 ಏರ್ಕ್ರಾಫ್ಟ್ ಆರ್ಡರ್ ಕೊಟ್ಟರು ನಮ್ಮ ದೇಶದಾಗ. ಅಮೇರಿಕಾ, ಜಪಾನ್ ಎಲ್ಲ ತಂಡ ಹೊಡೆದೋಗ್ಯಾರ. ಯಾಕಂದ್ರೆ 1,000 ಏರ್ಕ್ರಾಫ್ಟ್ ನೋಡ್ಬೇಕಂದ್ರೆ ಪ್ರಧಾನಮಂತ್ರಿಗಳ ಏರ್ ಇಂಡಿಯಾದ ಟಾಟಾಗ ಮತ್ತು ಇಂಡಿಗೋದವ್ರಿಗೆ ಹೇಳಿದ್ರು, ನಾವು ಉಳಿದಿದ್ದೆಲ್ಲ ಫೆಸಿಲಿಟೇಟ್ ಮಾಡ್ತೀವಿ, ನೀವು ಆರ್ಡರ್ ಕೊಡೋಕ್ಕಿಂತ ಮೊದಲು ನಾವು ಹೇಳಿದಂಗೆ ಆರ್ಡರ್ ಕೊಡ್ರಿ ಅಂತ. ವಿಮಾನದ ನಿರ್ಮಾಣದ ಅಂದ್ರೆ ವಿಮಾನದ ಮ್ಯಾನುಫ್ಯಾಕ್ಚರಿಂಗ್ ಅರ್ಧ ಕೆಲಸ ಭಾರತದಾಗ ಆಗ್ಬೇಕು. ನಮ್ಮಲ್ಲಿವರೆಗೂ ಕೆಲಸ ಸಿಗ್ಬೇಕು. ನಾವು ಕೊಟ್ಟು ಅವ್ರ ಕಡೆ ತೊಗೊಂಬರೋದಲ್ಲ ರೆಡಿ ಪ್ರಾಡಕ್ಟ್. ಈ ವಿಷನ್ ಅದ. ಹಾಗಾಗಿ 1,000 ಏರ್ಕ್ರಾಫ್ಟ್ ಬರ್ತಾವ ಅಂದಮೇಲೆ ನಾವು ವಿಚಾರ ಮಾಡಿದೆ, ನಮ್ಮಲ್ಲಿಂದ ಹೊಸ ಶೆಡ್ಯೂಲ್ ಹಾಕ್ಲಿಕ್ಕೆ ದಿಸ್ ಇಸ್ ದಿ ಬೆಸ್ಟ್ ಟೈಮ್. ಆಮೇಲಿಂದ ವಿಮಾನ ಬಂದ ಮೇಲೆ ನಾವು ವಿಚಾರ ಮಾಡ್ಲಿಕ್ಕೆ ಹೋದರೆ ಏರ್ಪೋರ್ಟ್ ಸಣ್ಣದಾಗ್ತದೆ ಅಂತ ಅನ್ಬಾರ್ದಂತ ಈಗ ಏರ್ಪೋರ್ಟು, ರನ್ವೇ ಗಿನ್ವೇ ಎಲ್ಲ ದೊಡ್ಡದು ಮಾಡಿಸ್ತಾ ಇದ್ದೀವಿ.
ಎಕಾನಮಿಕ್ ಆ್ಯಕ್ಟಿವಿಟಿ ಇದು. ಹಿಂಗೆ ಹೇಳ್ಕೊತ ಹೋದ್ರೆ ಅನೇಕ ಸಂಗತಿ ಹೇಳ್ಬೋದು ನಾನು. ಎರಡನೇದ್ದು ಸುರಕ್ಷತೆ. ತುಷ್ಟೀಕರಣ ಕಾರಣದಿಂದ ಮತ್ತು ಆರ್ಟಿಕಲ್ 370 ದೇಶದಾಗ ಸುರಕ್ಷತೆ ಇರಲಿಲ್ಲ. ಕಾಶ್ಮೀರದಾಗ ನಮ್ಮ ಕಾನೂನು ನಡೀತಿರಲಿಲ್ಲ, ಭಾರತದ ಕಾನೂನು. ಹೀಗಾಗಿ ಎಲ್ಲಿಂದೋ ಪಾಕಿಸ್ತಾನದಿಂದ ಬರೋರು, ಎಲ್ಲಿ ಬೇಕಾದಲ್ಲಿ ಬಾಂಬ್ ಹಾಕೋರು ಹೋಗೋರು. ಆರ್ಥಿಕತೆ ಸುಧಾರಣೆ ಆದದ್ದು ಒಂದು ನಮಗೆ ಕಿಮ್ಮತ್ತು ಕೊಡ್ಲಿಕ್ಕೆ ಶುರು ಮಾಡಿದರೆ. ಇನ್ನೊಂದು ಕಾರಣ, ಆ ಕಾಲದಲ್ಲಿ ಯಾಕೆ ನಮಗೆ ಗೌರವ ಸಿಗ್ತಿರಲಿಲ್ಲ ಅಂತಂದ್ರೆ 300 ಜನರನ್ನ ಹೊಡೆದ್ರಿ ಇದ್ರಾಗ ಬಂದು ಮುಂಬೈದಾಗ. 300 ಜನ ಅಮಾಯಕರು. ಕಾಂಗ್ರೆಸ್ ಪಾರ್ಟಿ ಥಿಂಕಿಂಗ್ ಹೆಂಗಿತ್ತಂದ್ರೆ ಇದನ್ನು ಸ್ಯಾಫ್ರಾನ್ ಟೆರರಿಸಮ್ ಅಂತ ಕನ್ವರ್ಟ್ ಮಾಡ್ಬೇಕಂತಿತ್ತು. ಅವ ಕಸಬ್ ಸಿಕ್ಕಿರಲಿಲ್ಲ ಅಂದ್ರೆ, ಅವನ ಹೆಸರು ಅವನ್ನ ಜೀವಂತ ಹಿಡಿದಿರಲಿಲ್ಲ ಅಂತಂದ್ರೆ ಭಾರಿ ದೊಡ್ಡ ಕಷ್ಟ ಇತ್ತು ಭಾರತಕ್ಕೆ. ಅವನು ಸಿಕ್ಕ ಮೇಲೆ ಗೊತ್ತಾಗ್ತಿದ್ದೆಲ್ಲ ಪಾಕಿಸ್ತಾನದಿಂದ ಬಂದವರು ಇತ್ಯಾದಿ. ಅದೆಲ್ಲ ಮುಂದೆ ಇನ್ವೆಸ್ಟಿಗೇಷನ್ ಆಗಿದೆ, ಅದು ಬೇರೆ ವಿಷಯ. ಅವ್ನು ಗಲ್ಲಿಗೂ ಹಾಕಿದ್ರೆ ಆಮೇಲೆ ಎಂಟೈರ್ ಸೈನ್ಯ ತಯಾರಿತ್ತು ಪಾಕಿಸ್ತಾನಕ್ಕೆ ಹೊಡೆಯೋಣಂತ ಅವಾಗೂ. ಆದ್ರೆ ದೇಶದ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ. ಪಾಕಿಸ್ತಾನ ಅಂತಿತ್ತು ಯುದ್ಧ ಆಗ್ತದಂತ, ಆಗಲಿಲ್ಲ. ವೆರಾಸ್ ನಾವು ಬಂದಮೇಲೆ ಅದ ಮುಂದುವರಿಸಿದ್ರು. ಮೊದಲು ಉರಿಯೊಳಗೆ ಮಾಡಿದ್ರು, ಒಂದು ಸ್ಯಾಂಪಲ್ ತೋರಿಸಿದ್ವಿ, ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಪುಲ್ವಾಮಾದಾಗ ಮಾಡಿದರು, ಏರ್ ಸ್ಟ್ರೈಕ್ ಮಾಡಿದ್ರು. ಏರ್ ಸ್ಟ್ರೈಕ್ ಮಾಡ್ಬೇಕಾದ್ರೆ ನಮಗೆ 35 ವರ್ಷ, ಈಗ ನಾವು ಬರೋಕ್ಕಿಂತ ಮೊದಲು 35 ವರ್ಷ ಒಂದು ಹೊಸ ಏರ್ಕ್ರಾಫ್ಟ್ ಕೊಟ್ಟಿರಲಿಲ್ಲ ಏರ್ಫೋರ್ಸಿಗೆ. ಅದರ ಪರಿಣಾಮ ಮಿಗ್ ವಿಮಾನ ತೊಗೊಂಡು ಹೋದ್ರೆ, ಹಳೆಯ ಮಿಗ್ ವಿಮಾನ, ಅಲ್ಲಿ ಅಭಿನಂದನ್ ಸಿಕ್ಕಾಕೊಂಡು. ಮೆಂಟ್ಯಾಲಿಟಿ ನೋಡ್ರಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶದಾಗ ಅಭಿನಂದನ್ ಫೋಟೋ, ಮೋದಿಗೆ ಏನು ಬೈಬೇಕಂತ ತಿಳ್ಕೊಂಡು ಮಟೀರಿಯಲ್ ಕಳಿಸಿದ್ರು ಕಾಂಗ್ರೆಸ್ದವರೆಲ್ಲ ಕಡೆ, ಇಡೀ ದೇಶದಾಗ ತನ್ನ ಘಟಕಗಳಿಗೆ. ಯಾಕಂದ್ರೆ ಅವ್ರಿಗೆ ಗ್ಯಾರಂಟಿ ಇತ್ತ ಅಭಿನಂದನ್ ವಾಪಸ್ ಬರೋದಿಲ್ಲ ಅಂತ. ಯಾಕಂದರೆ ಹಿಂದೆ ನಿಮ್ಗೆ ನೆನಪಿರ್ಬೇಕು, 10 ಮಂದಿ ಯೋಧರನ್ನ ಅಪಹರಿಸಿದಾಗ ಮನಮೋಹನ್ ಸಿಂಗ್ ಸರ್ಕಾರದಾಗ ಅವ್ರನ್ನ ವಾಪಸ್ ಕಳಿಸ್ಕೊಟ್ರಿ ಅಂದ್ರೆ ಅವ್ರು ರುಂಡ ಕಡಿದು ಬರೇ ದೇಹವನ್ನು ಮಾತ್ರ ಕಳಿಸಿದ್ರು ಭಾರತಕ್ಕೆ. ಹೀಗಾಗಿ ಕಾಂಗ್ರೆಸ್ನವ್ರಿಗೆ ಕನ್ಫರ್ಮ್ ಆಗಿತ್ತು ಅವ್ನು ಕೊಲ್ತಾರ, ಮೋದಿನ ಬದನಾಮ್ ಮಾಡ್ಲಿಕ್ಕೆ ಬೆಸ್ಟ್ ಟೈಮ್ ಅಂತ. ಬಟ್ ಮೋದಿ ಅಷ್ಟು ಸರಳ ಸೋಲು ಒಪ್ಪಿಕೊಳ್ಳುವಂಥ ಮನುಷ್ಯ ಅಲ್ಲ, ಮತ್ತು ಮೋದಿ ಒಬ್ಬ ದೇಶಭಕ್ತ. ಹಿಂಗಾಗಿ ಸಿಕ್ಕ ತಕ್ಷಣ ಪ್ರಧಾನಮಂತ್ರಿಗಳು ಮಾಡಿದ ಮೊದಲೇ ಕೆಲಸ ಏನಂದರೆ ಜಗತ್ತಿನ ನಾಯಕರಿಗೆ ಫೋನ್ ಮಾಡಿದರು. ನಮ್ಮ ನಾಗರಿಕರನ್ನ ಹೊಡೆದಾರವರು, ಪ್ರಾಕ್ಸಿ ವಾರ್ ಇದು, ಆದರೂ ನಾವು ಹೋಗಿ ಕೇವಲ ಟೆರರಿಸ್ಟ್ಗಳ ಮೇಲೆ ಮಾತ್ರ ಬಾಂಬ್ ಹಾಕಿವಿ. ಅನ್ಫಾರ್ಚುನೇಟ್ಲಿ ನಮ್ಮ ಹುಡುಗ ಸಿಕ್ಕಾಕೊಂಡ. ಅವ ಸುರಕ್ಷಿತ ಬರಲಿಲ್ಲ ಅಂತಂದ್ರೆ ಪಾಕಿಸ್ತಾನಕ್ಕೂ ಮೆಸೇಜ್ ಹೋಗ್ತದೆ. ಸುರಕ್ಷಿತ ಬರಲಿಲ್ಲ ಅಂದ್ರೆ ಜಗತ್ತಿನ ಭೂಪಟದಾಗ ಪಾಕಿಸ್ತಾನ ಇರುವುದಿಲ್ಲ ಅಂತ ಹೇಳಿದರು. ಸರಳ ಬಾಲ ಮುದುರ್ಕೊಂಡು ತಂದಿಟ್ರಿ, ತಮ್ಮ ಬಿಟ್ಟು ಹೋದ್ರೆ ಅವ್ನು ತೊಗೊಂಡು ಹೋಗ್ರಪ್ಪ ನಿಮ್ಮ ಅಭಿನಂದನ್ ಅಂತ ಹೇಳಿ. ದಿಸ್ ಈಸ್ ದಿ ಸ್ಟ್ರೆಂತ್. ಅವಾಗ ಜನಕ್ಕೆ ಏನು ಅನ್ನಿಸ್ತು, ಭಾರತಕ್ಕೂ ತಾಕತ್ತದ ಅಂತ, ಆರ್ಥಿಕವಾಗಿ ತಾಕತ್ತದ, ಜಗತ್ತನ್ನು ಎದುರಿಸೋ ತಾಕತ್ತದ. ಕೊನೆಯದಾಗಿ ಒಂದು ಅಮೇರಿಕಾದಾಗ ಹೋದಾಗ ಈ ನಮ್ಮ ತೈಲದ ಬಗ್ಗೆ ಡಿಸ್ಕಷನ್ ಆಗ್ತಲ್ಲ, ಏನು ಹೇಳಿದ್ರಿ ನೀವು ಅಂತ. ಇಲ್ಲ ನಾವು ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕಿವಿ, ಇರಾನ್ ಮೇಲೆ ಸ್ಯಾಂಕ್ಷನ್ ಹಾಕಿವಿ, ನೀವು ಅವ್ರ ಕಡೆ ತೊಗೊಳ್ಳೋಂಗಿಲ್ಲ ಅಂತ ನಮ್ಗೆ ಹೇಳಿದ್ರು ಅವರು. ನೀವೇನು ಹೇಳಿದ್ರಿ? ಮೊದಲಾದ್ರೆ ಹ್ಞೂ ಅಂತ ಬಂದುಬಿಡ್ತಿದ್ವಿ ನಾವು. ಸಿಕ್ಕಾಪಟ್ಟೆ ಪೆಟ್ರೋಲ್ ಅದೇನ್ರೆ ಒಪ್ಕೊಂಡಿದ್ರೆ 150-160 ರೂಪಾಯಿ ಇರ್ತಿತ್ತು ಇವತ್ತು ಪೆಟ್ರೋಲ್. ಜಯಶಂಕರ್ ಹೇಳಿದ್ರಂತ, ಫಸ್ಟ್ ಟೈಮ್ ರೀ ನಾನು ಹೇಳಿದ್ದೆ. ನಾನು ಎಷ್ಟು 35 ವರ್ಷ ಇನ್ ಫಾರಿನ್ ಸರ್ವಿಸ್. ಜಯಶಂಕರ್ ಹೇಳಿದ್ರು, ನೀವ್ಯಾರು ಹೇಳೋರು ಅಂದ್ರಂತ. ಅಮೇರಿಕಾ ವಾಸ್ ಸ್ಟಂಡ್, ನಮಗೆ ಬೇಕಾದಲ್ಲಿ ತರಿಸ್ತೀವಿ, ನೀವ್ಯಾರು ಹೇಳೋರು ಅಂತ. ಈ ತಾಕತ್ ಮೊದಲು ದೇಶಕ್ಕೆ ಇರಲಿಲ್ಲ. ಅದಕ್ಕೆ ಬೇಕಾಗಿರೋದು ಏನು ಅಂತಂದ್ರೆ
10 ವರ್ಷದೊಳಗೆ ಒಂದು ಸಾಲಿಡ್ ಫೌಂಡೇಶನ್ ಆಗ್ಯದ. ಬರುವ 10 ವರ್ಷದೊಳಗೆ ಜಗತ್ತಿನ ಮುಂಚೂಣಿಯ ರಾಷ್ಟ್ರ ಭಾರತ ಆಗುವುದು. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕಾಗಿದೆ. ಸಾಮಾನ್ಯವಾಗಿ ಎಜುಕೇಟೆಡ್ ಏರಿಯಾದಾಗ ನೀವು ಬಂದವ್ರು ಓಟ್ ಹಾಕ್ತೀರಿ, ಆದರೆ ಭಾಳ ಜನ ಮನ್ಯಾಗ ಕೊಡೋರಿದ್ದಾರೆ. ನೀವೊಂದು ಕೆಲಸ ಮಾಡಿ, 2 ದಿವಸ 4 ದಿವಸ, 20 ತಾರೀಕು 5 ದಿವಸ ಅದ, 5 ದಿವಸ ಸ್ವಲ್ಪ ಅಡ್ಡಾಡ್ರಿ, ಜನಕ್ಕೆ ತಿಳುವಳಿಕೆ ಹೇಳ್ರಿ. ನನಗೆ ನಿಮ್ಮ ಇಲೆಕ್ಷನ್ ಭಾಳ ದೊಡ್ಡ ಚಾಲೆಂಜ್ ಏನು ಅಂತ ಇವತ್ತು ಮಾಧ್ಯಮದ ಒಬ್ಬ ಕೇಳಿದ, ಒಂದು ಸಂದರ್ಶನ ಕೊಟ್ಟು ನಾನು ಟೈಮ್ಸ್ ನೌಕ. ಅವಾಗ ನಾನು ಹೇಳಿದೆ, ದೊಡ್ಡ ಚಾಲೆಂಜ್ ಅಂದ್ರೆ ಮೋದಿ 400 ಸೀಟ್ ಅಂತ ಜನ ಮಾತಾಡ್ತಾರೆ. ಎರಡನೇದ್ದು ನನಗೆ ಬಂದು ಹೇಳ್ತಾರೆ, ನೀವು 3 ಲಕ್ಷದಿಂದ ಗೆಲ್ತೀರಿ, 4 ಲಕ್ಷದಿಂದ ಗೆಲ್ತೀರಿ ಅಂತ. ಹಿಂಗಾದ್ರೆ ಏನಾಗ್ತದೆ, ಓವರ್ ಕಾನ್ಫಿಡೆಂಟ್ ಆಗಿ ವೋಟಿಂಗ್ ಬರೋದು ಜನ. ಇದಾಗಬಾರ್ದು. ದೇಶದ ಹಿತದೃಷ್ಟಿಯಿಂದ ವೋಟಿಂಗ್ ಹೈಯೆಸ್ಟ್ ಆಗಬೇಕಿಲ್ಲ. ಯಾಕಂದ್ರೆ ಇಲ್ಲಿ ಬರೋ ಓಟೆಲ್ಲ ಮೋದಿಗೆ ಬರ್ತಾವೆ, ಆದರೆ ಬರೋದಿಲ್ಲ. ಆ ರೀತಿ ಆಗಬಾರದು ಅಂತ ವಿನಂತಿ ಮಾಡಿ, ಭಾಳಷ್ಟು ಒತ್ತಡಗಳು ಬರ್ತಾ ಇದೆ. ನನಗೂ ಇಲ್ಲಿ ಮೆಸೇಜ್ ಬರ್ತಾ ಇದೆ ವಾಚದಾಗ. ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದದಿಂದ ಇರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.